ಆತ್ಮೀಯರೇ ನಮಸ್ಕಾರ. ನಾವು ಈಗಾಗಲೇ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದ ಮೊದಲನೇ ಅಧ್ಯಾಯ ಶೈಕ್ಷಣಿಕ ಮನೋವಿಜ್ಞಾನದ ಪರಿಚಯದ ಕುರಿತು ಅಭ್ಯಾಸ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ಈಗಾಗಲೇ 1.1, 1.2, 1.3 ಮತ್ತು 1.4 ಕುರಿತು ಅಭ್ಯಾಸ ಮಾಡ್ತಾ ಇದ್ದೀವಿ. ಮನೋವಿಜ್ಞಾನದ ಪಂಥಗಳು ಅಥವಾ ವಾದಗಳು, ಸ್ಕೂಲ್ಸ್ ಆಫ್ ಸೈಕಾಲಜಿ ಅನ್ನೋ ಒಂದು ಕಾನ್ಸೆಪ್ಟ್ ಕುರಿತು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ನಾವು ಈಗಾಗಲೇ 4 ವಾದಗಳ ಕುರಿತು ಅಭ್ಯಾಸ ಮಾಡಿದ್ದೀವಿ. ಸಂರಚನಾವಾದ, ಕ್ರಿಯಾವಾದ, ವರ್ತನವಾದ, ಮಾನವತಾವಾದ, ಈ 4 ಅಂಶಗಳ ಕುರಿತು ಅಭ್ಯಾಸ ಮಾಡಿದ್ದೀವಿ. ಇವತ್ತು ನಾವು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬರುವಂತ ಅತ್ಯಂತ ಪ್ರಮುಖವಾದಂತಹ ಒಂದು ವಾದ ಅಥವಾ ಪಂಥ ಅಂತ ಹೇಳಿ ಕರಿತೀವಿ. ಗೆಸ್ಟಾಲ್ಟ್ ವಾದ ಅಂತ ಹೇಳಿ, ಗೆಸ್ಟಾಲ್ಟಿಸಮ್ ಅಂತ ಹೇಳಿ ಕರಿತೀವಿ ಇಂಗ್ಲಿಷ್ ನಲ್ಲಿ. ಈ ಒಂದು ವಾದದ ಕುರಿತು ಇವತ್ತು ನಾವು ಅಭ್ಯಾಸ ಮಾಡೋಣ. ಇದರಲ್ಲಿ ಮುಖ್ಯವಾಗಿ ಈ ಒಂದು ಗೆಸ್ಟಾಲ್ಟ್ ಪಂಥಕ್ಕೆ ಸಂಬಂಧಿಸಿದಂತೆ ಯಾವ ಅಂಶಗಳನ್ನ ನಾವು ಅಭ್ಯಾಸ ಮಾಡೋದ ಅನ್ನೋದನ್ನ ಮೊದಲು ನೋಡೋಣ. ಮೊದಲನೇದು ಇದರ ಪರಿಚಯವನ್ನ ಮಾಡ್ಕೊಳ್ಳೋಣ, ಆಮೇಲೆ ಇದರ ಅರ್ಥವನ್ನ, ಆಮೇಲೆ ಇದರ ಲಕ್ಷಣಗಳು, ಗೆಸ್ಟಾಲ್ಟ್ ಪಂಥದ ಲಕ್ಷಣಗಳೇನಿದಾವ ಅನ್ನೋದು ಅಭ್ಯಾಸ ಮಾಡೋಣ. ಆಮೇಲೆ ಗೆಸ್ಟಾಲ್ಟ್ ಗ್ರಹಿಕೆ ನಿಯಮಗಳು, ಇಲ್ಲಿ ಕೆಲವೊಂದಿಷ್ಟು ನಿಯಮಗಳು ಬರ್ತಾವ, ಮುಖ್ಯವಾಗಿ 5 ನಿಯಮಗಳು ಬರ್ತಾವ. ಆ ನಿಯಮಗಳನ್ನ ಅಭ್ಯಾಸ ಮಾಡೋಣ. ಆಮೇಲೆ ಈ ಗೆಸ್ಟಾಲ್ಟ್ ಪಂಥದ ಕೊಡುಗೆಗಳನ್ನು, ಶಿಕ್ಷಣ ಕ್ಷೇತ್ರಕ್ಕೆ ಗೆಸ್ಟಾಲ್ಟ್ ಪಂಥದ ಕೊಡುಗೆಗಳೇನದಾವ ಅನ್ನೋದು ನೋಡೋಣ. ಆಮೇಲೆ ಇದರ ಲಾಭಗಳು ಮತ್ತು ದೋಷಗಳು, ಆಮೇಲೆ ಸಮಾರೋಪ. ಈ 8 ಅಂಶಗಳ ಕುರಿತು ನಾವು ಇವತ್ತಿನ ಅವಧಿಯಲ್ಲಿ ಅಭ್ಯಾಸ ಮಾಡೋದದ. ಸೊ ಮುಖ್ಯವಾಗಿ ಮೊದಲೇ ಒಂದು ಅಂಶ ಪರಿಚಯ. ಈ ಗೆಸ್ಟಾಲ್ಟ್ ವಾದ ಅನ್ನೋದೇನದಲ್ಲ, ಇದು ಯಾವ ರೀತಿ ಹುಟ್ಕೊಂತು ಮತ್ತೆ ಯಾವ ಒಂದು ಪ್ರಮುಖವಾದ ವಿಷಯದ ಕುರಿತು ಇದು ಅಭ್ಯಾಸ ಮಾಡ್ತದ ಅನ್ನೋದನ್ನ ನಾವಿವಾಗ ನೋಡೋಣ. ಮೊದಲನೇದು ಪರಿಚಯ ಅಂತದ. ಗೆಸ್ಟಾಲ್ಟ್ ಪಂಥ ಏನದಲ್ಲ, ಇದು ಮನಃಶಾಸ್ತ್ರದ ಒಂದು ಪ್ರಮುಖವಾದಂತಹ ಶಾಲೆಯಾಗಿದೆ. ಇಲ್ಲಿ ಶಾಲೆ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಇದಕ್ಕೆ ಸ್ಕೂಲ್ ಅಂತ ಇರೋದ್ರಿಂದ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ರೆ ಸ್ಕೂಲ್ ಅಂದ್ರೆ ಈಗಾಗಲೇ ನಾನು ಹೇಳಿದೆ ನಿಮಗೆ, ಏನ್ ಹೇಳ್ರಿ, ಪಂಥ ಅಂತ, ಪಂಥ ಅಥವಾ ವಾದ. ಸೊ ಇದೊಂದು ಪ್ರಮುಖವಾದಂತಹ ಶಾಖೆಯಾಗಿದೆ ಅಥವಾ ಪಂಥವಾಗಿದೆ. ಇದು ವಿಶೇಷವಾಗಿ ಇದು ಎದರ ಕುರಿತು ಅಭ್ಯಾಸ ಮಾಡ್ತದ ಅಂತಂದ್ರೆ, ನೀವುಗಳೆಲ್ಲ ವಸ್ತುಗಳನ್ನಾಗ್ಲಿ ಅಥವಾ ಅನುಭವಗಳನ್ನಾಗ್ಲಿ ಪ್ರತ್ಯೇಕವಾಗಿ ಅಥವಾ ಪ್ರತ್ಯೇಕ ಭಾಗಗಳಾಗಿ ಅಲ್ಲದೆ ಸಂಪೂರ್ಣ ರೂಪದಲ್ಲಿ ಹೇಗೆ ಗ್ರಹಿಸುತ್ತೇವೆ ಎಂಬುದರ ಕುರಿತು ಇದು ಅಭ್ಯಾಸ ಮಾಡ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ವಸ್ತುಗಳನ್ನಾಗ್ಲಿ ಅಥವಾ ಅನುಭವಗಳನ್ನಾಗ್ಲಿ ನೀವು ಪ್ರತ್ಯೇಕ ಭಾಗಗಳಾಗಿ ಅಲ್ಲದೆ ಸಂಪೂರ್ಣ ರೂಪದಲ್ಲಿ ಹೇಗೆ ಗ್ರಹಿಸುತ್ತೇವೆ. ಫಾರ್ ಎಕ್ಸಾಂಪಲ್, ಈಗ ನಾನ್ ನಿಮ್ಗೊಂದು ವಸ್ತುವಿನ ಹೆಸರು ಹೇಳ್ತಾನೆ. ಬಸ್ ಅಂತಂದ ಕೂಡಲೇ ನಿಮಗೆ ಇಮಿಡಿಯೇಟ್ ಆಗಿ ಒಂದು ಗೌರ್ಮೆಂಟ್ ಬಸ್ ನಿಮ್ಮ ಕಣ್ಣೆದುರಿಗೆ ಬಂದ್ಬಿಡ್ತದ. ಪ್ರತ್ಯೇಕವಾಗಿ ಅದರ ಭಾಗಗಳು ನೆನಪಾಗಿಲ್ಲ. ಗಾಲಿಗಳು ಬೇರೆ, ಸೀಟ್ಗಳು ಬೇರೆ, ಅದರ ವಿಂಡೋಸ್ ಬೇರೆ, ಸ್ಟೇರಿಂಗ್ ಬೇರೆ, ಈ ರೀತಿ ಪ್ರತ್ಯೇಕ ಭಾಗಗಳಾಗಿ ಅಲ್ಲ, ಅದಕ್ಕೆ ಕಂಪ್ಲೀಟ್ ಆಗಿ ಏನಾಗ್ತದೆ ಹೇಳ್ರಿ, ಒಂದು ವಸ್ತುವಿನ ರೂಪದಲ್ಲಿ ಸಂಪೂರ್ಣ ರೂಪದಲ್ಲಿ ಅದು ನಮ್ಮ ಕಣ್ಣೆದುರಿಗೆ ಬರ್ತದೆ. ಸೊ ಈ ಸಮಗ್ರತೆ ರೂಪವನ್ನ ಅಥವಾ ಸಂಪೂರ್ಣ ರೂಪವನ್ನ ಯಾವ ರೀತಿ ನಾವು ಗ್ರಹಿಸ್ತೀವಿ ಅನ್ನೋದನ್ನ ಅಭ್ಯಾಸ ಮಾಡೋದಲ್ಲ, ಆ ವಾದವೇ ಗೆಸ್ಟಾಲ್ಟ್ ವಾದ ಅಂತಾನೆ. ಇದರ ಅರ್ಥದಲ್ಲಿ ಇನ್ನಷ್ಟು ಸ್ಪಷ್ಟವಾಗಿ ಅದು ಉದಾಹರಣೆಗಳ ಸಹಿತ ನಾವು ನೋಡುವಂತ ಪ್ರಯತ್ನ ಮಾಡೋಣ. ಈ ಒಂದು ತತ್ವ ಏನದಲ್ಲ, ಅದು 20ನೇ ಶತಮಾನದ ಆರಂಭದಲ್ಲಿ ಜರ್ಮನ್ ದೇಶದಲ್ಲಿ ಉಗಮವಾಗ್ತದೆ. ಜರ್ಮನಿಯಲ್ಲಿ ಇದು ಅಭಿವೃದ್ಧಿ ಆಗ್ತದೆ. ಮಾನವನ ಮನಸ್ಸು ಸಣ್ಣ ಭಾಗಗಳಾಗಿ ವಿಭಜಿಸಿ ಅರ್ಥ ಮಾಡಿಕೊಳ್ಳುವ ವಿಧಾನಕ್ಕೆ ಇದು ವಿರೋಧವಾಗಿ ಈ ತತ್ವ ಏನಾಗಿದೆ ಹೇಳ್ರಿ, ಹುಟ್ಟುಕೊಂಡದ. ನಾವು ಈ ಮೊದಲು ಅನೇಕ ಪಂಥಗಳ ಕುರಿತು ಅಭ್ಯಾಸ ಮಾಡಿದ್ದೇವೆ. ಅದ್ರಾಗ ಮಾನವನ ಮನಸ್ಸುಗಳನ್ನ ಸಣ್ಣ ಭಾಗಗಳಾಗಿ ಅಭ್ಯಾಸ ಮಾಡೋದು ಅಂತ ತಿಳ್ಕೊಂಡು ಆ ವಾದಗಳು ಹೇಳಿದ್ವು. ಈ ಒಂದು ಪಂಥ ಏನ್ ಹೇಳ್ತದಂದ್ರ, ಮಾನವನ ಮನಸ್ಸನ್ನ ಸಣ್ಣ ಭಾಗಗಳಾಗಿ ವಿಭಜನೆ ಮಾಡಂಗಿಲ್ಲ. ಅದ್ರ ಅಪೋಸಿಟ್ ಆಗಿ, ವಿರೋಧವಾಗಿ ಈ ಒಂದು ಕಾನ್ಸೆಪ್ಟ್ ಏನದಲ್ಲ ಇದು ಹುಟ್ಟುಕೊಂಡದ. ಇನ್ನು ಮುಂದುವರೆದ ಕುರಿತು ನಾವು ನೋಡುವಾಗ ಸ್ಪಷ್ಟವಾದ ಅರ್ಥ ನಮ್ಗೆ ಗೊತ್ತಾಗ್ತದೆ. ಈ ಪಂಥವನ್ನು ಪ್ರಮುಖವಾಗಿ ಸ್ಥಾಪನೆ ಮಾಡಿದಂತ ವ್ಯಕ್ತಿ ಯಾರಂತಂದ್ರ ಜರ್ಮನ್ ದೇಶದ ಮನೋವಿಜ್ಞಾನಿ ಮ್ಯಾಕ್ಸ್ ವರ್ದ್ಮೇಯರ್. ಅಂದ್ರೆ ಇದನ್ನ ಅಭಿವೃದ್ಧಿಪಡಿಸೋರು, ಸ್ಥಾಪಕರು ಅಥವಾ ಈ ಪಂಥದ ಪ್ರತಿಪಾದಕರು ಅಂತ ಹೇಳಿ ಕರಿತೀವಿ ನಾವು, ಹೇಳ್ತಾ. ಸೊ ಪ್ರತಿಪಾದಕರು ಹೇಳ್ರಿ, ಜರ್ಮನ್ ದೇಶದ ಮ್ಯಾಕ್ಸ್ ವರ್ದ್ಮೇರ್ ಅವರು. ಇನ್ನು ಈತನ ಪಂಥವನ್ನ ಫಾಲೋ ಮಾಡಿದಂತ ವ್ಯಕ್ತಿಗಳು ಯಾರಂತಂದ್ರೆ ವೂಲ್ಫ್ ಗ್ಯಾಂಗ್ ಕೋಹ್ಲರ್ ಮತ್ತು ಕರ್ಟ್ ಕೋಫ್ಕಾ ಅಂತ. ಇಲ್ಲಿ ಕನ್ನಡ ಬರುತ್ತೆ ನೋಡ್ರಿ, ಕೋಹ್ಲರ್ ಮತ್ತು ಕರ್ಟ್ ಕೋಫ್ಕಾ ಅಂತ ಹೇಳಿ. ಕರ್ಟ್ ಕೋಫ್ಕಾ ಈ ಇಬ್ಬರು ವ್ಯಕ್ತಿಗಳು ಕೂಡ ಈ ಪಂಥಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಮತ್ತು ಅವರು ಕೂಡ ಮ್ಯಾಕ್ಸ್ ವರ್ದ್ಮೇಯರ್ ಜೊತೆಗೆ ಕೂಡಿ ಈ ಒಂದು ಪಂಥವನ್ನ ಹೆಚ್ಚು ಅಭಿವೃದ್ಧಿ ಪಡಿಸಿದ್ದಾರೆ ಮತ್ತು ತಮ್ಮದೇ ಆದಂತಹ ತತ್ವಗಳನ್ನು ಕೂಡ ಇದರಲ್ಲಿ ಅವರು ಅಳವಡಿಸಿದ್ದಾರೆ. ಓಕೆ, ಸೊ ಇವರು ಎಲ್ಲರೂ ಹೇಳಿದಂಗೆ, ಯಾರು ಹೇಳ್ರಿ, ಮ್ಯಾಕ್ಸ್ ವರ್ದ್ಮೇರ್, ಕೋಹ್ಲರ್ ಮತ್ತು ಕರ್ಟ್ ಕೋಫ್ಕಾ, ಈ 3 ಜನ ಹೇಳಿದಂತೆ ಮಾನವನ ಮೆದುಳು ಏನದಲ್ಲ, ಅದ ಮಾಹಿತಿಗಳನ್ನ ಸ್ವಯಂ ಚಾಲಿತವಾಗಿ ಅರ್ಥಪೂರ್ಣ ಮಾದರಿಗಳಾಗಿ ಸಂಘಟಿಸುತ್ತದೆ. ಸ್ವಯಂ ಚಾಲಿತ ಅಂತಂದ್ರೆ ಆಟೋಮೆಟಿಕ್ ಅಂತಂದಂಗೆ.
ನಾವ್ ಯಾವುದೇ ವಸ್ತುವನ್ನ ಹೇಳಿದಾಗ ನಮ್ಮ ಮೆದುಳು ಇಮಿಡಿಯೇಟ್ಲಿ ಏನ್ ಮಾಡ್ತದೆ ಹೇಳ್ರಿ, ಕಂಪ್ಲೀಟ್ ಆ ಒಂದು ವಸ್ತುವಿನ ಪಿಕ್ಚರ್ ಅನ್ನ ಗ್ರಹಿಸ್ತದ, ಪ್ರತ್ಯೇಕ ಭಾಗಗಳಾಗಿ ಗ್ರಹಿಸುವುದಿಲ್ಲ ಅನ್ನೋದನ್ನ ಇವರು ಹೇಳ್ತಾರ. ಸೊ ಹಿಂಗಾಗಿ ಸ್ವಯಂಚಾಲಿತವಾಗಿ ಅರ್ಥಪೂರ್ಣ ಮಾದರಿ ಫಾರ್ ಎಕ್ಸಾಂಪಲ್, ನಾನು ಒಂದು ಫುಟ್ಬಾಲ್ ತಂದು ಹೇಳಿದಂತ ಕೂಡಲೇ ನಿಮ್ಮ ಕಣ್ಣೆದುರಿಗೆ ಮತ್ತು ಮೆದುಳು ಏನ್ ಯೋಚನೆ ಮಾಡ್ತದ, ಒಂದಿಷ್ಟು ದೊಡ್ಡದು ಯೋಚನೆ ಮಾಡ್ತದ ಬಾಲ್ ಅನ್ನ, ಇಟ್ ಸಣ್ಣದು ಯೋಚನೆ ಮಾಡಂಗಿಲ್ಲ. ಸೊ ಇದೇ ರೀತಿ ಇಮಿಡಿಯೇಟ್ ಆಗಿ ನಮ್ಮ ಮೆದುಳ ಮೈಂಡ್ ಏನದಲ್ಲ ಅದೇನ್ ಮಾಡ್ತದೆ ಹೇಳ್ರಿ, ಆ ಅರ್ಥಪೂರ್ಣವಾಗಿ ಮತ್ತು ಸ್ವಯಂಚಾಲಿತವಾಗಿ ಆ ವಸ್ತುವಿನ ಗ್ರಹಿಕೆಯನ್ನ ಸಂಘಟಿಸ್ತದ ತಂದಾಗ. ಓಕೆ, ಇನ್ನ ಇದರ ಅರ್ಥವನ್ನು ನೋಡ್ಬೇಕಾದ್ರ ಮೊದಲೇ ಗೆಸ್ಟಾಲ್ಟ್ ಅನ್ನೋ ಒಂದು ಶಬ್ದ ಏನದಲ್ಲ, ಈ ಶಬ್ದನ ಮೂಲತಃ ಬಂದಿದ್ದ ಯಾವ ಭಾಷೆಯಿಂದ ಅಂದ್ರೆ ಜರ್ಮನ್ ಭಾಷೆಯಿಂದ ಬಂದದ. ಈ ಪದ ಗೆಸ್ಟಾಲ್ಟ್ ಅನ್ನೋ ಪದ ಏನದಲ್ಲ ಶಬ್ದ, ಅದು ಜರ್ಮನ್ ಭಾಷೆಯಿಂದ ಬಂದದ. ಜರ್ಮನ್ ಭಾಷೆಯಲ್ಲಿ ಗೆಸ್ಟಾಲ್ಟ್ ಅಂದ್ರೆ ಬಹಳಷ್ಟು ಅರ್ಥಗಳು ಬರ್ತಾವ. ಅದಕ್ಕೆ ಆಕಾರ ಅಂತ ಹೇಳಿ ಕರೀತಾರೆ. ಅಂದ್ರೆ ಈಗ ಒಂದು ವಸ್ತುವಿನ ಆಕಾರ ತಂದಂಗ ಆಕೃತಿ, ರಚನೆ, ರೂಪ ಮತ್ತು ಮಾದರಿ ಇತ್ಯಾದಿ ಶಬ್ದಗಳನ್ನ ಗೆಸ್ಟಾಲ್ಟ್ ಪದಕ್ಕೆ ಕನ್ನಡದಲ್ಲಿ ಸಮಾನಾರ್ಥಕವಾಗಿ ನಾವು ಬಳಸ್ತೀವಿ. ಇದ್ರ ಜೊತೆಗೆ ಇನ್ನೊಂದಿಷ್ಟು ಪದಗಳನ್ನು ಕೂಡ ಈ ಗೆಸ್ಟಾಲ್ಟ್ ವಾದಿಗಳು ಸೇರಿಸಿದ್ದಾರೆ. ಆ ಶಬ್ದಗಳು ಯಾವ ಇರುತ್ತಂದ್ರೆ ಪರಿಪೂರ್ಣತೆ. ಗೆಸ್ಟಾಲ್ಟ್ ಅಂದ್ರೆ ಒಂದು ಪರಿಪೂರ್ಣತೆ ಇರ್ತದ ಹೇಳ್ತಾ. ಎರಡನೇದು ಸಮಗ್ರಾಕೃತಿ. ಈಗ ನಾ ಹೇಳಲ್ಲ, ಯಾವ್ದಾರ ಒಂದು ವಸ್ತುವಿನ ಬಸ್ ತಂದ ಕೂಡಲೇ ಈಗ ಎಕ್ಸಾಂಪಲ್ ತಗೊಂಡು ಹೇಳಿದ್ನಲ್ಲ, ಇಡೀ ಬಸ್ ಕಣ್ಣಿಗೆ ಮುಂದಕ್ಕೆ ಬರ್ತದಲ್ಲ ಅದಕ್ಕೆ ಪರಿಪೂರ್ಣತೆ ಅಂತ ಹೇಳಿ ಕರಿತೀವಿ, ಸಮಗ್ರ ಆಕೃತಿ ಅಂತ ಹೇಳಿ ಕರಿತೀವಿ. ಮತ್ತು ಸಂಘಟನೆ ಅಂತಂದ್ರೆ ಏನ್ ಹೇಳ್ರಿ, ವೀಲ್ಸ್ ಬೇರೆ ಅಲ್ಲ, ಸ್ಟೇರಿಂಗ್ ಬೇರೆ ಅಲ್ಲ, ಕೂಡ್ರು ಸೀಟ್ಸ್ ಬೇರೆ ಅಲ್ಲ, ಇದೆಲ್ಲಾನು ಕೂಡಿಸಿ ಕಂಪೈಲ್ ಮಾಡಿದಕ್ಕೆ ಏನಿರ್ತದಲ್ಲ ಅದಕ್ಕೆ ಸಂಘಟನೆ ಅಂತ ಹೇಳಿ ಕರಿತೀವಿ. ಸೊ ಬಸ್ ಅಂದ್ಕೂಡಲೇ ಇಡಿಯಾದ ಬಸ್ ಅಂತಂದಂಗೆ. ಓಕೆ, ಸೊ ಈ ಎಲ್ಲಾ ಶಬ್ದಗಳನ್ನ ಪರಿಪೂರ್ಣತೆ, ಸಮಗ್ರಾಕೃತಿ ಮತ್ತು ಸಂಘಟನೆ ಏನಿದಾವಲ್ಲ ಈ ಅರ್ಥಗಳನ್ನ ಸೇರಿಸೋರು ಯಾರತ್ತಂದ್ರೆ ಗೆಸ್ಟಾಲ್ಟ್ ವಾದಿಗಳು. ಗೆಸ್ಟಾಲ್ಟ್ ವಾದಿಗಳಂದ್ರೆ ಯಾರು? ಮ್ಯಾಕ್ಸ್ ವರ್ದ್ಮೀರ, ವುಲ್ಫ್ಗ್ಯಾಂಗ್ ಕೋಹ್ಲರ್ ಮತ್ತು ಕರ್ಟ್ ಕೊಫ್ಕಾ, ಇವರು ಈ ಶಬ್ದಗಳನ್ನೆಲ್ಲಾನು ಕೂಡ ಸೇರಿಸಿದ್ದಾರೆ. ಇದ್ರ ಜೊತೆಗೆ ಮನಃಶಾಸ್ತ್ರದಲ್ಲಿ ಗೆಸ್ಟಾಲ್ಟಿಸಮ್ ಅಂತ ಏನು ಶಬ್ದ ಅದಲ್ಲ, ಅದಕ್ಕೆ ಆಕ್ಚುಲಿ ಏನೇನು ಹೇಳ್ತಾರ ಅನ್ನೋದು ನೋಡೋಣ. ಅರ್ಥ ತರದ ಏನದ ಅಂದ್ರ, ಮಾನವರು ವಸ್ತುಗಳನ್ನು ಪ್ರತ್ಯೇಕ ಭಾಗಗಳಾಗಿ ಅಲ್ಲದೆ ಸಂಪೂರ್ಣ ರೂಪದಲ್ಲಿ ಗ್ರಹಿಸುತ್ತಾರೆ. ಈ ಒಂದು ಸ್ಟೇಟ್ಮೆಂಟ್ ಏನದಲ್ಲ ಇದ್ರ ಮ್ಯಾಗ ಇದರ ಅರ್ಥವನ್ನ ನಿಂತದ. ಗೆಸ್ಟಾಲ್ಟ್ ಅರ್ಥ ಅಂದ್ರೆ ಮಾನವರು ವಸ್ತುಗಳನ್ನ ಪ್ರತ್ಯೇಕ ಭಾಗಗಳಾಗಿ ಅಲ್ಲದೆ ಸಂಪೂರ್ಣ ರೂಪದಲ್ಲಿ ಗ್ರಹಿಸ್ತಾರ. ಆ ಗ್ರಹಿಸುವಿಕೆಗೆ ನಾವೇನಂತ ಕರಿತೀವಿ ಹೇಳ್ರಿ, ಗೆಸ್ಟಾಲ್ಟಿಸಮ್ ಅಥವಾ ಗೆಸ್ಟಾಲ್ಟ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಗೆಸ್ಟಾಲ್ಟ್ ವಾದಿಗಳ ಪ್ರಕಾರ ಕಲಿಕೆ ಅನ್ನೋದು ಹೆಂಗಾಗ್ತದೆ ಅನ್ನೋದು, ಯಾಕಂದ್ರೆ ಈಗೇನೋ ಗೆಸ್ಟಾಲ್ಟ್ ವಾದದ ಕುರಿತು ಅಭ್ಯಾಸ ಮಾಡ್ತಾ ಇದ್ದೇವಲ್ಲ, ಮುಖ್ಯವಾಗಿ ಅವ್ರು ಏನ್ ಹೇಳ್ತಾರಂದ್ರೆ ಕಲಿಕೆಯ ಒಳಗ ಈ ಗೆಸ್ಟಾಲ್ಟ್ ವಾದ, ಈ ವಾದದ ತಿರುಳು ಏನದಲ್ಲ ಅದು ಯಾವ ರೀತಿ ಹೆಲ್ಪ್ ಆಗ್ತದೆ ಕಲಿಕೆಯಲ್ಲಿ ಅನ್ನೋದು ಹೇಳ್ತಾರೆ. ಸೊ ಅವ್ರ ಪ್ರಕಾರ ಕಲಿಕೆ ಯಾವ ರೀತಿ ಆಗ್ತದೆ ಅಂತಂದ್ರೆ, ಅಂದ್ರೆ ಕಲಿಕೆ ಆಗ್ಬೇಕಾದ್ರೆ ಒಂದು ಗುರಿ ನಿರೂಪಿತ ಉದ್ದೇಶ ಇರ್ತದ, ಒಂದು ಗುರಿ ನಿರೂಪಿತ ಇರ್ತದ, ಮತ್ತು ಕಲಿಕೆ ಸಂಶೋಧನಾತ್ಮಕವಾಗಿ ಆಗ್ತದ ಮತ್ತು ಆಲೋಚನಾತ್ಮಕ ಕ್ರಿಯೆಯಿಂದ ಇದು ಆಗ್ತದ ಅಂತ ತಿಳ್ಕೊಂಡ ನಂಬಿಕೆಯನ್ನು ಯಾರು ಹೊಂದಿದ್ದಾರೆ ಹೇಳ್ರಿ, ಗೆಸ್ಟಾಲ್ಟ್ ವಾದಿಗಳು ಹೊಂದಿದ್ದಾರೆ. ಸೊ ಗೆಸ್ಟಾಲ್ಟ್ ಮನಃಶಾಸ್ತ್ರದ ಪ್ರಮುಖ ಒಂದು ವಾಕ್ಯ ಅದ, ಆ ವಾಕ್ಯನ ನೀವು ಬರೆದಿಟ್ಕೋಬೇಕು ಮತ್ತು ನೆನ್ಪಿಟ್ಕೊಳ್ಬೇಕು. ಏನಂತಂದ್ರೆ ದ ಹೋಲ್ ಈಸ್ ಗ್ರೇಟರ್ ದ್ಯಾನ್ ಸಮ್ ಆಫ್ ಇಟ್ಸ್ ಪಾರ್ಟ್ಸ್. ಅಂದ್ರೆ ಸಂಪೂರ್ಣವು ಇಲ್ಲಿ ಐತಿ ನೋಡ್ರಿ, ಸಂಪೂರ್ಣವು ಅದರ ಭಾಗಗಳ ಮೊತ್ತಕ್ಕಿಂತ ಹೆಚ್ಚು ಮಹತ್ವದ್ದಾಗಿರ್ತದೆ. ಇದರದ ಇನ್ನಷ್ಟು ಅರ್ಥವನ್ನು ನಾವು ತಿಳ್ಕೊಳ್ಬೇಕಾಯ್ತು ಅಂತ ತಿಳ್ಕೊಳ್ರಿ. ಒಂದು ಉದಾಹರಣೆ ನೋಡ್ಕೊಳ್ಳೋಣ. ಇಲ್ಲಿ ನೋಡ್ರೆ ಒಂದು 3 ರೇಖೆಗಳಿದಾವೆ. ಇಲ್ಲಿ 3 ರೇಖೆಗಳಿದ್ದಾಗ ನಾವು ಅದನ್ನ ರೇಖೆಗಳನ್ನು ಬದಲಾಗಿ ಈ ಆಕಾರ ನೋಡ್ಕೊಂಡು ಏನ್ ಮಾಡ್ತದೆ ಹೇಳ್ರಿ, ನಮ್ದು ಮೈಂಡ್ ಏನದಲ್ಲ ಆ ಮೈಂಡ್ ಇದು ತ್ರಿಭುಜ ಅಂತ ಹೇಳ್ತೇವೆ. ಹೌದಲ್ಲ, ತ್ರಿಭುಜ, ಟ್ರಯಾಂಗಲ್ ಅಂತ ಹೇಳ್ತೇವೆ ನಾವು. ಓಕೆ, ಯಾಕೆ ಹಂಗೆ ಹೇಳ್ತೇವೆ ಅಂತಂದ್ರೆ ಇಲ್ಲಿ ನೋಡ್ರಿ, ತ್ರಿಭುಜ ಇದು ಆಕ್ಚುಲಿ ಹಂಗೆ ನೋಡಕ್ ಹೋದ್ರೆ ತ್ರಿಭುಜ ಅಲ್ಲ. ಯಾಕೆ ತ್ರಿಭುಜ ಅಲ್ಲ ಅಂತಂದ್ರೆ ಇವು ಎಲ್ಲಾನು ಕೂಡಿಲ್ಲ. ಇಲ್ಲಿ ಇಲ್ಲೂ ಬಿಡಿ ಜಾಗ ಬಿಟ್ಟದ, ಇಲ್ಲೂ ಜಾಗ ಬಿಟ್ಟದ, ಇಲ್ಲೂ ಜಾಗ ಬಿಟ್ಟದ. 3 ರೇಖೆಗಳು ಬೇರೆ ಬೇರೆನೆ ಅದಾವ. ಆದ್ರ ನಮ್ಮ ಮೈಂಡ್ ಇದನ್ನ ಬಿಟ್ಟಿರೋ ಭಾಗಗಳನ್ನು ಕೂಡ ತುಂಬತದ, ಮತ್ತೆ ಇದು ಎದಕ್ ಯಾವ ರೀತಿ ಕಾಣ್ತದ ಅನ್ನೋದನ್ನ ಯೋಚನೆ ಮಾಡ್ತದ, ಗ್ರಹಿಸ್ತದ. ಸೊ ಗ್ರಹಿಕೆ ಏನಾಯ್ತು ಇಲ್ಲಿ, ಟ್ರಯಾಂಗಲ್ ಅಂತ ಆಯ್ತು, ತ್ರಿಭುಜ ಅಂತ ಆಯ್ತು. ಸೊ ಈ ರೀತಿ ನಮ್ಮ ಮೈಂಡ್ ವಸ್ತುಗಳ ಸಂಪೂರ್ಣ ರೂಪವನ್ನ ಗ್ರಹಿಸ್ತದ ಅನ್ನೋದು ಹೇಳೋದಲ್ಲ, ಅದ ಗೆಸ್ಟಾಲ್ಟಿಸಮ್ ಅಂತಂದಂಗೆ. ಸೊ ಇನ್ನು ಮುಂದುವರೆದ ಇದರ ಲಕ್ಷಣಗಳನ್ನ ನೋಡುವಾಗ ನಮ್ಗೆ ಕ್ಲಿಯರ್ ಆಗಿ ಒಂದೊಂದೊಂದೊಂದು ಅಂಶಗಳು ಗೊತ್ತಾಗ್ತಾ ಹೋಗ್ತಾವ. ಈ ತರದ ಒಂದನೇ ಲಕ್ಷಣ ಏನಂತಂದ್ರ ಸಂಪೂರ್ಣತೆಯ ಮಹತ್ವ. ಯಾವುದೇ ಒಂದು ವಸ್ತುವನ್ನ ಅತಿ ಸಂಪೂರ್ಣ ರೀತಿಯಾಗಿ ನಾವು ಗ್ರಹಿಸ್ತೇವೆ. ಸೊ ಇಲ್ಲಿ ಮನಃಶಾಸ್ತ್ರದ ಪ್ರಕಾರ ಭಾಗಗಳಿಗಿಂತ
ಅಂದ್ರೆ ಗೆಸ್ಟಾಲ್ಟ್ ಮನಃಶಾಸ್ತ್ರದ ಪ್ರಕಾರ ಭಾಗಗಳಿಗಿಂತ ಸಂಪೂರ್ಣ ರೂಪ ಏನದಲ್ಲ ಅದು ಮುಖ್ಯ ಅದ. ಭಾಗ ಅನ್ನೋದು ಒಂದು ಇಡೀ ವಸ್ತುವಿನ ಒಂದೇ ಒಂದು ಭಾಗ ಆಗ್ತದ ಅಥವಾ ಹಲವಾರು ಭಾಗಗಳಾಗಿರ್ಬೋದು. ಬಟ್ ಅದನ್ನ ಒಪ್ಪಂಗಿಲ್ಲ. ಗೆಸ್ಟಾಲ್ಟಿಸಮ್ ಏನ್ ಒಪ್ತದ? ಸಂಪೂರ್ಣ ರೂಪವನ್ನ ಕನ್ಸಿಡರ್ ಹೆಚ್ಚು ಮಾಡ್ತದ. ಎರಡನೇದು ಅರ್ಥಪೂರ್ಣತೆಯ ಮಹತ್ವ. ಅಂದ್ರೆ ನಾವು ಏನೇ ಒಂದು ಕಲ್ಪನೆ ಮಾಡ್ಕೊಂಡು ಅಥವಾ ಒಂದು ಇಮ್ಯಾಜಿನ್ ಮಾಡಿದ್ವಿ ಅಂತ ತಿಳ್ಕೊಡ್ರಿ, ಅದಕ್ಕೊಂದು ಅರ್ಥಪೂರ್ಣ ಇರ್ತದ. ಈಗ ಬಸ್ ಅಂತಂದ ಕೂಡಲೇ ಕ್ಲಿಯರ್ ಬಸ್ ಬರ್ತದ. ಅದ ನಾನು ನಿಮಗೆ ಒಂದು ಎಕ್ಸಾಂಪಲ್. ಬಸ್ ಅಂದಾಗ ನಿಮ್ ಕಣ್ಣು ಮುಂದ್ಗಡೆ ಕಾರ್ ಬರಂಗಿಲ್ಲ. ಯಾಕಂದ್ರ ಬಸ್ ಅಂದಾಗ ದೊಡ್ಡದಿರ್ತದ. ಕಾರ್ ಅಂದಾಗ ಸಣ್ಣ ರೂಪ ನಾವು ಪರಿಪೂರ್ಣ ಅರ್ಥವನ್ನ ಮಾಡ್ಕೊಳ್ತೇವಿ. ಕಾರ್ ಅಂದ್ರ ಕೂಡ್ರೋದು ಒಂದು 4-5 ಜನಕ್ಕಷ್ಟೇ ಇರ್ತದ. ಈ ರೀತಿ ನಮ್ಮ ಗ್ರಹಿಕೆ ಏನದಲ್ಲ, ಯಾವುದೇ ಒಂದು ವಸ್ತುವಿನ ಕುರಿತು ಸಂಪೂರ್ಣ ಅರ್ಥವನ್ನ ಅದು ಮಾಡ್ಕೊಳ್ತದ. ಚಿಂತನೆ ಮಾಡ್ತದ, ಅದ್ರ ಪ್ರಕಾರ ಅದ ಅರ್ಥ ಮಾಡ್ಕೊಳ್ತದ. ಮತ್ತೆ ಇದಕ್ಕೆಲ್ಲಾನು ನಾವು ವಸ್ತುಗಳನ್ನ ನೋಡಬೇಕಂತಿಲ್ಲ. ನೋಡದೇ ಇರುವಂತ ಯಾವುದೇ ಒಂದು ಸ್ಟೋರಿ ಹೇಳಿದ್ರೂ ಕೂಡ ನಿಮ್ಮ ಮೈಂಡ್ ಅದನ್ನ ಯೋಚನೆ ಮಾಡ್ತದ. ಒಂದು ಏನ್ ಹೇಳ್ರಿ ಪಿಕ್ಚರ್ ಮೂಡಿಸ್ಕೊಳ್ತದೆ. ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಸ್ಟೋರಿ ಹೇಳ್ತೇನೆ. ಆ ಸ್ಟೋರಿ ಹೇಳಿದ ಕೂಡಲೇ ನಿಮ್ ಕಣ್ ಮುಂದೆಲ್ಲ ಬರ್ತದ. ಒಂದು ಭಯಂಕರ ರಾತ್ರಿ ಇತ್ತು. ಆ ರಾತ್ರಿ ಹೊತ್ತಿನಲ್ಲಿ ಒಬ್ಬ ವ್ಯಕ್ತಿ ನಡ್ಕೊಳ್ತಾ ಹೊಂಟಿದ್ರು ರಸ್ತೆ ಮೇಲೆ. ಇಂಥವೆಲ್ಲ ಹೇಳಿದ್ನಾಗ ನಿಮ್ ಕಣ್ ಮುಂದ್ಗಡೆ ರಾತ್ರಿ ಅನ್ಕೊಳ್ಳೋ ರಾತ್ರಿ ಪಿಕ್ಚರ್ ಬರ್ತದ. ರಸ್ತೆ ಮೇಲೆ ಒಬ್ಬ ವ್ಯಕ್ತಿ ನಡ್ಕೋತ ಹೊಂಟಿದ್ದಂದ್ರೆ ಅದು ಬರ್ತದ. ಅಷ್ಟರಲ್ಲಿ ಪಕ್ಕದಲ್ಲಿರುವಂತ ಕಾಡದಿಂದ ಒಂದು ಹುಲಿ ಬರ್ತದ. ಹಿಂಗ್ ಹೇಳಿದ ಕೂಡಲೇ ಆ ಹುಲಿ ಬಂದಿದ್ದ. ಇದೆಲ್ಲಾನು ಇಮ್ಯಾಜಿನರಿ ಪಿಕ್ಚರ್ಸ್ ನಿಮ್ ಕಣ್ ಮುಂದ್ ಬರ್ತಾವಲ್ಲ, ಇದಕ್ಕ ನಾವು ಸಂಪೂರ್ಣ ಗ್ರಹಿಕೆ ಅಂತ ಹೇಳಿ ಕರಿತೀವಿ. ಓಕೆ. ಸೊ ಇದು ಅರ್ಥಪೂರ್ಣ ಮಹತ್ವವನ್ನು ಹೊಂದಿರ್ತದ. ಎರಡನೇದು ಅರ್ಥಪೂರ್ಣತೆಯ ಮಹತ್ವ ಅಂತಂದ್ರ ಇಡೀ ಅದರ ಬಿಡಿ ಭಾಗಗಳಿಗಿಂತ ಅರ್ಥಪೂರ್ಣವಾಗಿರುತ್ತದೆ. ಅಂದ್ರೆ ಯಾವುದೇ ಘಟನೆಯನ್ನು ಸಪ್ರೇಟ್ ಆಗಿ ನೋಡಂಗಿಲ್ಲ. ಅದನ್ನ ಒಟ್ಟುಗೂಡಿಸಿದಾಗ ಅದರದ ಮಹತ್ವ ಹೆಚ್ಚಾಗ್ತದ ಮತ್ತು ಅರ್ಥ ಆಗ್ತದ ಅನ್ನೋದ ಇದು ಎರಡನೇ ಇದರ ಲಕ್ಷಣ. ಇದು ಇದು ಏನೇ ಐತ್ಲ, ಇಡೀ ಅದರ ಬಿಡಿ ಭಾಗಗಳಿಂದ ಅರ್ಥಪೂರ್ಣವಾಗಿರ್ತದೆ ಅನ್ನೋದ ಇದು ಗೆಸ್ಟಾಲ್ಟ್ ವಾದದ ತಿರುಳು. ಇದನ್ನು ಸಲ ಡೈರೆಕ್ಟ್ಲಿ ಪ್ರಶ್ನೆ ಕೇಳ್ಬೋದು. ಇದನ್ನೊಂದು ಕೊಟ್ಟು ಇದು ಯಾವ ಒಂದು ವಾದದ ತಿರುಳು ಅಂತ ಹೇಳಿ ಕೇಳ್ಬೋದು. ಓಕೆ. ಇನ್ನ ಸನ್ನಿವೇಶವನ್ನ ಬಿಡಿಯಾಗಿ ಅಭ್ಯಾಸ ಮಾಡುವುದಕ್ಕಿಂತ ಇಡಿಯಾಗಿ ಅಭ್ಯಾಸ ಮಾಡಿದರೆ ಸನ್ನಿವೇಶದ ಪೂರ್ಣ ಒಳನೋಟ ಗೊತ್ತಾಗುತ್ತದೆ. ನೀವು ಯಾವಾಗ್ಲೂ ಇದನ್ನ ಟೀಚಿಂಗ್ ಅಪ್ಲೈ ಮಾಡೋದಾದ್ರೆ ಯಾವ್ದಾರ ಒಂದು ಕಾನ್ಸೆಪ್ಟ್ ಕುರಿತು ನೀವು ಹೇಳ್ಬೇಕಾದ್ರೆ ಆ ಥರದ ಟೋಟಲ್ ಏನ್ ಇದದಲ್ಲ ಕಾನ್ಸೆಪ್ಟ್ ಅದಲ್ಲ ಅದನ್ನೆಲ್ಲ ಕ್ಲಿಯರ್ ಆಗಿ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ತಿಳಿತದೆ. ಅದನ್ನ ಬಿಟ್ಟು ನೀವು ಸಣ್ಣ ಸಣ್ಣ ಶಾರ್ಟ್ ನೋಟ್ಸ್ ಟೈಪ್ದಾಗ ಮಾಡಿ ಒಂದ್ 2 ಪಾಯಿಂಟ್ ಹೇಳ್ದ 2 ಪಾಯಿಂಟ್ ಬಿಡೋದ ಮಾಡಿದ್ರೆ ಅವ್ರ ಮೈಂಡ್ದಾಗ ಅದು ಪಿಕ್ಚರ್ ಮಾಡಂಗಿಲ್ಲ. ಅದು ಪ್ರತ್ಯೇಕವಾಗಿ ಕೊಡ್ತದ. ಅದು ಕರೆಕ್ಟ್ ಅವ್ರಿಗೆ ನೆನಪಿಗೂ ಕೂಡ ಬರುದಿಲ್ಲ. ಸೊ ಹಿಂಗಾಗಿ ಯಾವುದೇ ಒಂದು ಕಾನ್ಸೆಪ್ಟ್ ಆ ವಿಷಯದ ಕುರಿತು ಹೇಳ್ಬೇಕಾದ್ರೆ ಸಂಪೂರ್ಣ ವಿವರಣೆಯನ್ನು ಕೊಡುವಂತ ಜವಾಬ್ದಾರಿ ಶಿಕ್ಷಕರಿಂದ ಆಗಿರ್ತದೆ. ಇದು ಎರಡನೇದು. ಇನ್ನು ಮೂರನೇ ಒಂದು ಲಕ್ಷಣ ಯಾವ್ದಂದ್ರೆ ಗ್ರಹಿಕೆಯ ಸಂಘಟನೆ. ಮಾನವನ ಮೆದುಳು ಸ್ವಯಂ ಚಾಲಿತವಾಗಿ ಆಟೋಮೆಟಿಕ್ ಆಗಿ ಏನಾಗ್ತದೆ ಹೇಳ್ರಿ, ಮಾಹಿತಿಯನ್ನ ಅರ್ಥಪೂರ್ಣವಾಗಿ ವ್ಯವಸ್ಥೆಗೊಳಿಸುತ್ತದೆ. ಒಬ್ಬೊಬ್ರು ಹೇಳುವಾಗ ಹಿಂದ ಮುಂದೆ ಮಾಡಿದ್ರು ಕೂಡ ನಮ್ಮ ಮೈಂಡ್ ಅದನ್ನ ಅದೇ ರೀತಿ ಕ್ಯಾಚ್ ಮಾಡಂಗಿಲ್ಲ. ಆದಷ್ಟು ಅದನ್ನ ಕಂಪೈಲ್ಡ್ ಮಾಡಿ ಒಂದಕ್ಕೊಂದು ಲಿಂಕ್ ಹೆಂಗದ, ಇಂಟರ್ಲಿಂಕ್ ಹೆಂಗದ ಅನ್ನೋದು ನೋಡ್ಕೊಂಡು ಅದನ್ನ ಗ್ರಹಿಕೆ ಮಾಡುವಂತ ಕೆಪಾಸಿಟಿ ಮಾನವನ ಮೆದುಳಕ್ಕೆ ಇರ್ತದ ಅಂತ ತಿಳ್ಕೊಂಡು ಇವ್ರು ಹೇಳ್ತಾರೆ. ಇನ್ನು ನಾಲ್ಕನೇದು ಏನಂತಂದ್ರೆ ಇದು ಒಂದು ಲಕ್ಷಣ. ಮೂರದು ನಾಲ್ಕನೇ ಲಕ್ಷಣ ನೋಡ್ರಿ, ಒಳನೋಟದ ಕಲಿಕೆ, ಇನ್ಸೈಟ್ ಲರ್ನಿಂಗ್ ಅಂತ ಹೇಳಿ ಕರಿತೀವಿ. ಇನ್ಸೈಟ್ ಲರ್ನಿಂಗ್ ಅಂದ್ರೆ ಏನಂತಂದ್ರೆ ಗೆಸ್ಟಾಲ್ಟ್ ಮನಃಶಾಸ್ತ್ರಜ್ಞರ ಪ್ರಕಾರ ಕಲಿಕೆ ಕೆಲವೊಮ್ಮೆ ಹಠಾತ್ ಇದ್ದಕ್ಕಿದ್ದಂಗೆ ಅರಿವಿನ ಮೂಲಕ ಸಂಭವಿಸ್ತದ ಅಂತ ತಿಳ್ಕೊಂಡು ಹೇಳ್ತಾರೆ. ಅರಿವಿನ ಮೂಲಕ ಇದ್ದಕ್ಕಿದ್ದಂಗೆ ಒಮ್ಮೆ ಆಲೋಚನೆ ಹೇಳ್ತದ. ಈಗ ನಾವು ಯಾವುದೇ ಒಂದು ಸಮಸ್ಯೆದಾಗ ಸಿಲ್ಕಾಕೊಂಡಿದ್ದೇವೆ ಅಂತ ತಿಳ್ಕೊಡ್ರಿ, ನಮ್ಗೆ ಇದ್ದಕ್ಕಿದ್ದಂಗೆ ಒಂದು ಐಡಿಯಾ ಬರ್ತದ. ಐಡಿಯಾದಿಂದ ನಾವು ಅದನ್ನ ಸಮಸ್ಯೆಯಿಂದ ಸಾಲ್ವ್ ಮಾಡ್ಕೊಂಡು ಹೊರಗೆ ಬರ್ತೀವಿ. ಇದಕ್ಕ ಕಲಿಕೆ ಅಂತ ಹೇಳಿ ಕರಿತೀವಿ. ಅವಾಗ ನಮ್ಮ ಮೈಂಡ್ ಶಾರ್ಪ್ ಆಗಿ ಯೋಚನೆ ಮಾಡ್ತದ. ಅದಕ್ಕೊಂದು ಸಮಸ್ಯೆಗೆ ಪರಿಹಾರ ಹುಡ್ಕೊಳ್ಳುವಂತ ಕೆಲಸವನ್ನು ಮಾಡ್ತದ. ಓಕೆ. ಹೀಗಾಗಿ ವುಲ್ಫ್ ಗ್ಯಾಂಗ್ ಕೋಹ್ಲರ್ ಏನಿದಾರಲ್ಲ, ಅವರು ಒಂದು ಅಧ್ಯಯನದಲ್ಲಿ ಸಮಸ್ಯೆಯನ್ನ ಅರ್ಥ ಮಾಡಿಕೊಂಡಾಗ ಕಲಿಕೆ ಸಂಭವಿಸ್ತದ ಅಂತ ತಿಳ್ಕೊಂಡು ಹೇಳಿದವ್ರು ಯಾರು ಹೇಳ್ರಿ? ವುಲ್ಫ್ ಗ್ಯಾಂಗ್ ಕೋಹ್ಲರ್. ಆಯ್ತಾ? ಇವರು ಇದನ್ನ ಹೇಳ್ತಾರ. ಸೊ ಇದು ನಾಲ್ಕನೇ ಒಂದು ಲಕ್ಷಣ. ಇನ್ನ ವುಲ್ಫ್ ಗ್ಯಾಂಗ್ ಕೋಹ್ಲರ್ ಅದಕ್ಕೊಂದು ಪ್ರಯೋಗನೂ ಕೂಡ ಮಾಡಿದ್ದಾರೆ. ಕೋಹ್ಲರ್ ಅವರ ಒಳನೋಡ್ರ ಕಲಿಕಾ ಸಿದ್ಧಾಂತ ಅಂತ ಹೇಳಿ ಬರ್ತದೆ. ಕಲಿಕೆ ಟಾಪಿಕ್ ಅನ್ನ ಅಭ್ಯಾಸ ಮಾಡ್ಬೇಕಾದ್ರೆ ಡಿಟೇಲ್ ಕುರಿತು ನಾವು ಡಿಟೇಲ್ ಆಗಿ ಅಭ್ಯಾಸ ಮಾಡೋಣ. ಈಗ ಕೋಹ್ಲರ್ಸ್ ಇನ್ಸೈಟ್ ಥಿಯರಿ ಅಂತ ಐತಲ್ಲ, ಒಳನೋಟ ಕಲಿಕಾ ಸಿದ್ಧಾಂತ, ಅದ್ರಾಗ ಅವ್ರು ಏನ್ ಹೇಳಿದಾರ ಅನ್ನೋದು ನೋಡ್ರಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಏನ್ ಮಾಡಿದಾರ ಅಂದ್ರೆ ಒಂದು ಅವ್ರ ಪ್ರಯೋಗಕ್ಕೆ ಒಳಪಡಿಸಿದ್ರು ಒಂದು ಚಿಂಪಾಂಜಿಯನ್ನ. ಈ ಚಿತ್ರದಾಗ ನೀವು ನೋಡ್ರಿ, ಇಲ್ಲಿ ಬಾಳೆಹಣ್ಣು ಇದಾವ, ಇಲ್ಲಿ ಚಿಂಪಾಂಜಿ ಅದ. ಚಿಂಪಾಂಜಿ ಕೈಗೆ ನಿಲುಕಲಾರ್ದಷ್ಟು ಎತ್ತರದಲ್ಲಿ ಬಾಳೆಹಣ್ಣನ್ನು ಕಟ್ಟಲಾಗ್ಯದ. ಆಮೇಲೆ ಅವ್ರ ಏನ್ ಮಾಡ್ರ ಅಂದ್ರೆ ಅದನ್ನ ಒಂದ್ ಚಿಂಪಾಂಜಿನ ಒಳಗೆ ಹಾಕಿಬಿಟ್ರು ಒಂದು ರೂಮ್ದಲ್ಲಿ. ಆಮೇಲೆ ಹೊರಗಿನಿಂದ ಅಬ್ಸರ್ವ್ ಮಾಡ್ರ ಅದು ಬಾಳೆಹಣ್ಣನ್ನು ಯಾವ ರೀತಿ ತಿಂತದ ಅನ್ನೋದು.
ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ತಿರುಗಾಡ್ತು, ಕೈ ಮ್ಯಾಗ್ ಮಾಡಿತು, ಬಾಳೆಹಣ್ಣು ಕೈಗೆ ಹತ್ತಲಿಲ್ಲ. ಅದಾದ ಕೂಡಲೇ ಅಲ್ಲಿದ್ದಂತ ವಸ್ತುಗಳನ್ನ ಇಡ್ಲಿಕ್ಕೆ ಶುರು ಮಾಡಿತು. ಅವಾಗ ಇಷ್ಟು ಹೈಟ್ ಇತ್ತು. ಕೊನೆಗೆ ಬಾಕ್ಸ್ ಮೇಲೆ ಬಾಕ್ಸ್ ಮೇಲೆ ಬಾಕ್ಸ್ ಇಟ್ಟು ಎದ್ದು ನಿಂತು ಆಮೇಲೆ ಇಲ್ಲಿ ಬಾಳೆಹಣ್ಣವನ್ನ ತೆಗೆದುಕೊಂಡು ಆಮೇಲೆ ಅದು ತಿಂತದ. ಈ ರೀತಿ ಅಲ್ಲಿರುವಂತ ವಸ್ತುಗಳನ್ನ, ಅವು ಬಿಡಿ ಬಿಡಿಯಾಗಿ ಬಿದ್ದಂತ ವಸ್ತುಗಳನ್ನ ಮೆದುಳು ಏನ್ ಮಾಡ್ತೇಳ್ರಿ ಆಟೋಮೆಟಿಕ್ ಆಗಿ ಕಂಪೈಲ್ ಮಾಡ್ತು, ಕೂಡಿಸ್ತು, ಸಂಘಟಿಸ್ತು. ಇದನ್ನ ಒಂದ್ರ ಮ್ಯಾಗ ಒಂದ್ ಇಟ್ರೆ ಬಾಳೆಹಣ್ಣು ಕೈಗೆ ಸಿಗ್ತದೆ ಅನ್ನೋದು ಆ ಚಿಂಪಾಂಜಿ ಗೊತ್ತಾಯ್ತು. ಸೊ ಆ ಪ್ರಾಣಿ ಮೇಲೆ ಪ್ರಯೋಗ ಆಗ್ತಾವೆ ಯಾವಾಗ್ಲೂ ಮನೋವಿಜ್ಞಾನದ. ಆಮೇಲೆ ಇದ ಸೇಮ್ ಆಸ್ ಇಟ್ ಈಸ್ ಮಾನವನು ಕೂಡ ಇದೇ ರೀತಿ ಮಾಡ್ತಾನ. ಕಲಿಕೆ ಆಗ್ಬೇಕಾದ್ರೆ ಅವನ್ ಮೊದಲು ಸಮಸ್ಯೆಗೆ ಸಂಬಂಧಿಸಿದಂತ ವಸ್ತುಗಳನ್ನ ಅವನ ಹತ್ತಕ್ಕೆ ಇಡ್ತ ಅಂತ ತಿಳ್ಕೊಡ್ರಿ, ಆಟೋಮೆಟಿಕ್ ಆಗಿ ಅವ್ನ ಮೆದುಳು ಅವನ್ನೆಲ್ಲ ಯೂಸ್ ಮಾಡ್ಕೊಂಡು ಹೊರಗೆ ಬರುವಂತ ಪ್ರಯತ್ನ ಮಾಡ್ತದೆ. ಓಕೆ, ಈ ರೀತಿ ಕಲಿಕೆ ಆಗ್ತದೆ ಅಂತ ತಿಳ್ಕೊಂಡು ವೂಲ್ಫ್ಗ್ಯಾಂಗ್ ಕೋಹ್ಲರ್ ಅವ್ರು ಹೇಳ್ತಾರೆ. ಇನ್ನ 5ನೇ ಒಂದು ಲಕ್ಷಣ ಯಾವ್ದೈತಂದ್ರೆ ಕ್ಷೇತ್ರಾಧಾರಿತ ಕಲಿಕೆ. ಇದು ಒಂದು ಕ್ಷೇತ್ರಾಧಾರಿತ ಕಲಿಕೆ. ಈಗ ಹೇಳ ಒಂದು ಸನ್ನಿವೇಶದಾಗ ಈ ಕಲಿಕೆ ಆಗ್ತದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಗೆಸ್ಟಾಲ್ಟ್ ವಿಧಾನ ಕ್ಷೇತ್ರಾಧಾರಿತ ಕಲಿಕೆ ಆಗಿದ್ದು ಇಲ್ಲಿ ಸಮಗ್ರ ವರ್ತನೆಗೆ ಹೆಚ್ಚು ಒತ್ತು ನೀಡಲಾಗಿದೆ ಅಂತ ತಿಳ್ಕೊಂಡು 5ನೇ ಲಕ್ಷಣ ಹೇಳ್ತದ. 6ನೇದು ಏನ್ ಹೇಳ್ತದಂದ್ರೆ 6ನೇದ್ರಾಗ 3 ಅಂಶಗಳು ಪ್ರಮುಖವಾಗಿ ಬರ್ತಾವ. ಒಂದು ಗ್ರಹಿಕೆ, ಇಲ್ಲಿ ಕಾಮ ಹಾಕಿ ಇನ್ನೊಂದು ಬರ್ಕೊಡ್ರಿ, ಇಲ್ಲಿ ಕಾಮ ಹಾಕ್ರಿ, ಚಿಂತನೆ ಮತ್ತು ಸಮಸ್ಯೆ ಪರಿಹಾರ. ಈ 3 ಅಂಶಗಳ ಹತ್ರ ಬಹಳ ಪ್ರಮುಖವಾಗಿ ಬರ್ತಾವ. ಈ ಗೆಸ್ಟಾಲ್ಟ್ ಮನಃಶಾಸ್ತ್ರವು ಮುಖ್ಯವಾಗಿ ಏನ್ ಮಾಡ್ತದಂದ್ರ ಮೊದಲು ಕಲಿಕೆ ಆಗ್ಬೇಕಾದ್ರೆ ಗ್ರಹಿಕೆ, ಪರ್ಸೆಪ್ಷನ್, ಗ್ರಹಿಕೆ ಮಾಡ್ಕೊಳ್ತದ. ಅದಾಗನ 2ನೇದು ಚಿಂತನೆಯನ್ನು ಮಾಡ್ತದ, 3ನೇದು ಅದಕ್ಕೆ ಸಮಸ್ಯೆಗೆ ಪರಿಹಾರ ಏನದ ಅನ್ನೋದನ್ನ ಮಾಡ್ತದ. ಈ 3 ಪ್ರಮುಖವಾದಂತ ಅಂಶಗಳು ಈ ಒಂದು ಸಿದ್ಧಾಂತದ ತಿರುಳು ಅಂತ ಹೇಳ್ತೇವೆ ನಾವು. ಓಕೆ, ಇನ್ನ 7ನೇದು ಉದ್ದೀಪನ ಮತ್ತು ಅನುಕ್ರಿಯೆ. ಉದ್ದೀಪನ ಅನುಕ್ರಿಯೆ ಅಂತಂದ್ರೆ ಈ ಮೊದಲ ಸಿದ್ಧಾಂತದಾಗ ಏನಾಗಿತ್ತು ಅಂದ್ರೆ ನಾವು ಅಭ್ಯಾಸ ಮಾಡಿದಾಗ ಯಾವುದೇ ಒಂದು ಕಲಿಕೆ ಉದ್ದೀಪನ ಮತ್ತು ಅನುಕ್ರಿಯೆಯ ಪ್ರತಿರೂಪ ಅಂತ ಹೇಳಿದ್ದು. ಯಾವುದೇ ಒಂದು ಕಲಿಕೆಗೆ ಒಂದು ಅದಕ್ಕೆ ಅದರದೇ ಆದ ಒಂದು ಉದ್ದೀಪನ ಇರ್ತದ ಅಂತ ಹೇಳಿದ್ದು. ಇದ್ರಾಗ ಆ ರೀತಿ ಹೇಳಂಗಿಲ್ಲ ಅವ್ರು. ಕೇವಲ ಉದ್ದೀಪನ ಮತ್ತು ಅನುಕ್ರಿಯೆಯಿಂದ ಮಾತ್ರ ಕಲಿಕೆ ಆಗ್ತದಂತಲ್ಲ. ಇವ್ರೇನ್ ಹೇಳ್ತಾರಂದ್ರ ಮಾನವನ ವರ್ತನೆಯನ್ನು ಉದ್ದೀಪನ ಮತ್ತು ಅನುಕ್ರಿಯೆಗಳೆಂದು ವಿಭಜಿಸುವುದನ್ನ ಇವರು ವಿರೋಧಿಸ್ತಾರ, ವಿರೋಧ ಮಾಡ್ತಾರೆ. ಇವ್ರೇನ್ ಹೇಳ್ತಾರಂದ್ರ ಉದ್ದೀಪನ ಅನುಕ್ರಿಯೆ ನಡೀತದ, ಬಟ್ ಅದ ಸಂಪೂರ್ಣ ವರ್ತನೆ ಅಂತ ಹೇಳಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ಇವ್ರೇನ್ ಹೇಳ್ತಾರಂದ್ರ ಉದ್ದೀಪನ ಅನುಕ್ರಿಯೆಗಳ ನಡುವೆ ಸಂಪರ್ಕ ಏನು ಏರ್ಪಡ್ತದಲ್ಲ ಆ ಸಂದರ್ಭದಾಗ ಉಂಟಾಗುವಂತ ಸಂಘಟನೆ ಏನದಲ್ಲ ಆ ಸಂಘಟನೆಗೆ ಹೆಚ್ಚಿನ ಮಹತ್ವನ ಇವ್ರು ಕೊಡ್ತಾರೆ. ಸೊ ಕೇವಲ ಉದ್ದೀಪನ ಅನುಕ್ರಿಯೆಯಿಂದ ಮಾತ್ರ ಮಾನವನ ವರ್ತನೆ ನಡಿಬಾರ್ದು. ಅದರ ಬದಲಾಗಿ ಆ ಉದ್ದೀಪನ ಮತ್ತು ಅನುಕ್ರಿಯೆ ಉಂಟಾದಾಗ ಉದ್ದೀಪನ ಅನುಕ್ರಿಯೆಗಳು ನಡೆಯುವಾಗ ಏನು ಒಂದು ಸಂಘಟನೆ ಉಂಟಾಗ್ತದಲ್ಲ ಅದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಇವರು ತಮ್ಮ ಸಿದ್ಧಾಂತವನ್ನು ಹೇಳಿದಾರೆ. ಇದು 7ನೇದಾಯ್ತು. ಇನ್ನು 8ನೇದು ಯಾವನ್ನ ಅಂತಂದ್ರೆ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಅಳತೆ. ಮೊದಲಿಂದ ಎಲ್ಲಾ ವರ್ತನೆಯನ್ನ ಅವರು ಮೆಜರ್ಮೆಂಟ್ ಪ್ರಕಾರ ವರ್ತನೆಯನ್ನ ಅಳಿತಿದ್ರು ಸಿದ್ಧಾಂತಗಳಲ್ಲಿ. ಯಾವ್ದು ಹೇಳ್ರಿ, ಪ್ರತ್ಯೇಕ ಪಂಥಗಳಲ್ಲಿ, ವರ್ತನಾ ಪಂಥಗಲ್ಲ. ಸೊ ಇಲ್ಲಿ ಅವ್ರು ಏನ್ ಹೇಳ್ತಾರಂದ್ರೆ ಗೆಸ್ಟಾಲ್ಟ್ವಾದಿಗಳು ಮಾನವನ ವರ್ತನೆಯನ್ನ ಕೇವಲ ಪರಿಮಾಣಾತ್ಮಕವಾಗಿ ಅಳೆಯುವುದನ್ನ ಇವರು ವಿರೋಧ ಮಾಡ್ತಾರ. ಯಾಕಂದ್ರೆ ಅದು ಹುಟ್ಟಿದ್ದ ಬಹಳಷ್ಟು ಪಂಥಗಳು, ಒಂದ್ 4 ಪಂಥಗಳು ಆದ ಕೂಡಲೇ ಇವ್ರ ಪಂಥ ಹುಟ್ಟಿಕೊಂಡದ. ಸೊ ಹಿಂಗಾಗಿ ಮೊದಲು ಏನೇನೋ ಅವ್ರು ಫಾಲ್ಟ್ಗಳು ಮಾಡಿದ್ರಲ್ಲ ಅದನ್ನೆಲ್ಲ ಎತ್ತಿ ತೋರಿಸುವಂತ ಕೆಲಸವನ್ನ ಇವ್ರು ಮಾಡಿದಾರೆ, ವಿರೋಧಿಸ್ತಾರ. ವರ್ತನೆಯು ಗುಣಾತ್ಮಕ ಅಳತೆಗೆ ಹೆಚ್ಚು ಮಹತ್ವವನ್ನು ಇವ್ರು ಕೊಡ್ತಾರೆ. ಪರಿಮಾಣಾತ್ಮಕದ ಬದಲಾಗಿ ಗುಣಾತ್ಮಕತೆಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ. ಇನ್ನು ಮುಂದುವರೆದು 4ನೇ ಒಂದು ಅಂಶ ಗೆಸ್ಟಾಲ್ಟ್ ಗ್ರಹಿಕೆಯ ನಿಯಮಗಳು ಅಂತದ. ಸೊ ಈಗಾಗಲೇ ಹೇಳಿದ್ನಲ್ಲ, ಈ ಗ್ರಹಿಕಾ ನಿಯಮಗಳನ್ನ ನೀವು ತಿಳ್ಕೊಳ್ರಿ ಕಲಿಕೆ ಯಾವ ರೀತಿ ಆಗ್ತದ ಅನ್ನೋದು ಈಸಿಲಿ ನಿಮ್ಗೆ ಗೊತ್ತಾಗ್ತದೆ. ಮತ್ ನಿಮ್ಮ ಮೈಂಡ್ ಯಾವ ರೀತಿ ವರ್ಕ್ ಮಾಡ್ತದ ಈಗ ಆಲ್ರೆಡಿ ಅದು ಕೂಡ ಗೊತ್ತಾಗ್ತದೆ. ಸೊ ಇಲ್ಲಿ ಮಾನವನ ಮೊದಲು ವಸ್ತುಗಳನ್ನ ಸಂಘಟಿಸಲು ಕೆಲವು ನಿಯಮಗಳನ್ನ ಅನುಸರಿಸ್ತದ. ಆ ನಿಯಮಗಳು ಯಾವ್ದಾವ ಅನ್ನೋದು ನಾವು ನೋಡ್ದದ. ಸೊ ಮೊದಲನೇ ನಿಯಮ ಏನದಲ್ಲ, ಇದು ಸಾಮೀಪ್ಯತೆ ನಿಯಮ, ಪ್ರಾಕ್ಸಿಮಿಟಿ ಅಂತ ಹೇಳಿ ಕರಿತೇವೆ. ಸಾಮೀಪ್ಯತೆ ಅಂತಂದ್ರೆ ಸಮೀಪ ಇರೋದು ತಂದಂಗೆ. ಈ ತತ್ವದ ಪ್ರಕಾರ ಸಾಮೀಪ್ಯತೆ ನಿಯಮ ಏನಿತ್ತಲ್ಲ, ಈ ತತ್ವದ ಪ್ರಕಾರ ಹತ್ತಿರ ಇರುವ ವಸ್ತುಗಳು ಅಥವಾ ಅಂಶಗಳನ್ನು ನಾವು ಒಂದೇ ಗುಂಪಿನಂತೆ ಗ್ರಹಿಸುತ್ತೇವೆ. ನೀವೆಲ್ಲ ಏನ್ ಮಾಡ್ತೇವಲ್ರಿ, ಹತ್ರ ಇರುವಂತಹ ವಸ್ತುಗಳನ್ನ ಒಂದು ಗುಂಪು ಅಂತ ಹೇಳಿ ಕನ್ಸಿಡರ್ ಮಾಡ್ತದ ನಮ್ಮ ಮೆದುಳ. ಅದನ್ನ ಇದು ಹೇಳ್ತದ. ಸಮೀಪತೆ ಎಂದರೆ ಹತ್ತಿರ ಇರುವ ವಸ್ತುಗಳನ್ನು ನಮ್ಮ ಮೆದುಳು ಒಂದೇ ಗುಂಪಿನಂತೆ ನೋಡುವ ಪ್ರವೃತ್ತಿ ಅಂತ ಹೇಳ್ತೇವೆ. ಇದಕ್ಕೊಂದು ಸರಳ ಉದಾಹರಣೆಯನ್ನು ತೆಗೆದುಕೊಂಡ್ರೆ, ಉದಾಹರಣೆ ಇಲ್ಲದ ನೋಡ್ರಿ. ಇಲ್ದ ಪ್ರಾಕ್ಸಿಮಿಟಿಗೆ ಉದಾಹರಣೆ. ಈ ಚಿತ್ರವನ್ನು ನೋಡಿದಾಗ ನಿಮ್ಗ ಈಸಿಲಿ ಏನ್ ಗೊತ್ತಾಗ್ತದೆ ಹೇಳ್ರಿ, ಇಲ್ಲೊಂದು ಗುಂಪಿನಾಗ ವಸ್ತುಗಳದಾವ, ಕೆಲವೊಂದಿಷ್ಟು ಆಕೃತಿಗಳದಾವ, ಮತ್ತೆ ಇಲ್ಲೊಂದು ಇದಾವ. 2 ರೀತಿ ಗ್ರಹಿಸ್ತದ ಇಲ್ಲ. ಇನ್ನು ಇದರಾಗ ಮುಂದುವರೆದು ನೋಡ್ಬೇಕಾದ್ರ
ನಾವು ಈಸಿಲಿ ಏನ್ ಮಾಡ್ತೇವೆ ಇಲ್ಲಿ ರೌಂಡ್ ಶೇಪ್ ಮತ್ತು ಸ್ಕ್ವೇರ್ ಶೇಪ್ ನಾಗ ಇದಾವ ಅನ್ನೋದು ನಮ್ಮ ಮೆದುಳು ಗ್ರಹಿಸ್ತದೆ. ಇನ್ನ ನೆಕ್ಸ್ಟ್ ನೋಡ್ರಿ, ಎರಡನೇದ್ ನಿಯಮ ಏನಂತಂದ್ರ ಸಾಮ್ಯತೆ ನಿಯಮ. ಸಾಮ್ಯತೆ ನಿಯಮ ಅಂತಂದ್ರ ಸಿಮಿಲಾರಿಟಿ. ಮೊದಲನೇದು ಸಾಮೀಪ್ಯತೆ, ಹತ್ತಿರ ಇರೋದು. ಇನ್ನು ಸಿಮಿಲಾರಿಟಿ ಅಂತಂದ್ರ ಸೇಮ್ ಅದರ ಹಂಗೆ ಇನ್ನೊಂದು ಇರೋದು ಅಂತಂದಂಗೆ ಸಿಮಿಲಾರಿಟಿ. ಇಲ್ಲಿ ಏನ್ ಮಾಡ್ತದ ನಮ್ಮ ಮೆದುಳು ಎರಡನೇ ಒಂದು ನಿಯಮ ಪಾಲಿಸ್ತದೆ. ಇಲ್ಲಿ ಒಂದೇ ರೀತಿಯ ಆಕಾರ, ಬಣ್ಣ ಅಥವಾ ಗಾತ್ರ ಹೊಂದಿರುವ ವಸ್ತುಗಳನ್ನು ನಾವು ಒಂದೇ ಗುಂಪಿನಂತೆ ಗ್ರಹಿಸುತ್ತೇವೆ. ಇದು ಎರಡನೇ ನಿಯಮ ಹೇಳ್ತದ. ಯಾವ್ದು ಹೇಳ್ರಿ? ಸಾಮ್ಯತೆ ನಿಯಮ. ಒಂದೇ ರೀತಿಯ ಲಕ್ಷಣಗಳನ್ನು ಹೊಂದಿರುವ ವಸ್ತುಗಳನ್ನು ನಮ್ಮ ಮೆದುಳು ಒಂದೇ ಗುಂಪಾಗಿ ನೋಡುವಂತ ಪ್ರವೃತ್ತಿ ಏನದಲ್ಲ, ಅದಕ್ಕೆ ನಾವು ಸಾಮ್ಯತೆ ನಿಯಮ ಅಂತ ಹೇಳಿ ಕರಿತೀವಿ. ಸಿಮಿಲಾರಿಟಿ ಲಾ ಅಂತ ಹೇಳಿ ಕರಿತೀವಿ ಅದಕ್ಕೆ. ಓಕೆ, ಸೊ ಈ ಸಿಮಿಲಾರಿಟಿ ಲಾಗ್ ಸಂಬಂಧಪಟ್ಟಂತೆ ಉದಾಹರಣೆಗಳನ್ನ ಅತಿ ಕ್ಲಿಯರ್ ಆಗಿ ಹೇಳ್ತಾರೆ ನೋಡ್ರಿ. ಇಲ್ಲಿ ಫಸ್ಟ್ ಸಿಮಿಲಾರಿಟಿ ಬೈ ಶೇಪ್ಸ್, ಆಕಾರದಿಂದ ನೋಡೋದೈತೆ ಅಂತ ತಿಳ್ಕೊಡ್ರಿ. ಇದನ್ನ ನೋಡಿದಾಗ ನಿಮಗ್ ಮೆದುಳು ಏನ್ ಹೇಳ್ತದ, ಇಲ್ಲಿ ರೌಂಡ್ ಶೇಪ್ದಾಗ ಕೆಲವೊಂದಿಷ್ಟು ಇದಾವ, ಆಕೃತಿಗಳದಾವ, ಮತ್ತ ಸ್ಕ್ವೇರ್ ರೂಪದಾಗ ಇನ್ನೊಂದಿಷ್ಟು ಕೆಲವೊಂದಿಷ್ಟು ಅದಾವ ಅಂತ ಹೇಳ್ತೀವಿ. ಇದ ಶೇಪ್ಸ್ ಆಕೃತಿಗೆ ಸಂಬಂಧಪಟ್ಟಂತೆ ಆಯ್ತು. ಎರಡನೇದು ಸಿಮಿಲಾರಿಟಿ ಬೈ ಸೈಜಸ್. ಇನ್ನು ಅವುಗಳ ಸೈಜ್ ಪ್ರಕಾರ ಹೇಳ್ತದ ನೋಡ್ರಿ. ಎರಡನೇದು ಏನ, ಇಲ್ಲಿ ಮೇಲಿನ 3 ದೊಡ್ಡ ಅದಾವ, ಅವು 3 ಸೇಮ್ ಅದಾವ. ಮತ್ ಕೆಳಗಿರುವಂತ 8 ಬಾಕ್ಸ್ ಏನದಾವಲ್ಲ, ಇವು ಸೈಜ್ದಾಗ ಸೇಮ್ ಅದಾವ ಅಂತ ನಮ್ಮ ಮೆದುಳು ಗ್ರಹಿಸ್ತದ. ಇನ್ನ ಬೈ ಕಲರ್ಸ್, ಸಿಮಿಲಾರಿಟಿ ಬೈ ಕಲರ್ಸ್. ಇಲ್ಲಿರುವಂತ ಫಸ್ಟ್ ಲೈನ್ದಾಗ ಬ್ಲೂ ಅದ, ಸೆಕೆಂಡ್ ಲೈನ್ದಾಗ ರೆಡ್ ಅದ, ಮತ್ ಥರ್ಡ್ ಲೈನ್ದಾಗ ಬ್ಲೂ ಅದ, ಮತ್ತು ಫೋರ್ತ್ ಲೈನ್ದಾಗ ರೆಡ್ ಅದ ಅಂತ ಹೇಳಿ ನಮ್ಮ ಮೆದುಳು ಈಜಿಲಿ ಅದನ್ನ ನೋಡಿದ ಕೂಡಲೇ ಗ್ರಹಿಕೆ ಮಾಡ್ತದ. ಇಮಿಡಿಯೇಟ್ ಅದನ್ನ ಕೌಂಟ್ ಮಾಡ್ತದ, ಇವು 8 ಅದಾವ, ಇವು 8 ಅದಾವ ಅಂತ ತಿಳ್ಕೊಂಡು. ಓಕೆ, ಸೊ ಇನ್ ಸಿಮಿಲಾರಿಟಿ ಬೈ ಓರಿಯಂಟೇಶನ್. ಇಲ್ಲಿ ಕೆಲವೊಂದಿಷ್ಟು ಸ್ಕ್ವೇರ್ಗಳದಾವ, ಕೆಲವೊಂದಿಷ್ಟು ಅವನ್ ಕ್ರಾಸ್ ದಾಗ ಅದಾವ. ಇದನ್ನು ಕೂಡ ಓರಿಯಂಟೇಶನ್ ಪ್ರಕಾರ ಗ್ರಹಿಕೆ ಮಾಡ್ಕೊಳ್ತದೆ. ಸೊ ಇದು ಏನ್ ಹೇಳ್ರಿ, ಸಿಮಿಲಾರಿಟಿಗೆ ಸಂಬಂಧ ಆಯ್ತು. ಇನ್ನು ಮೂರನೇ ಒಂದು ನಿಯಮ ಏನ್ ಹೇಳ್ತದಂದ್ರ ಪುನರ್ ನಿರ್ಮಾಣ ನಿಯಮ, ರೀಕನ್ಸ್ಟ್ರಕ್ಷನ್ ಲಾ ಅಂತ ಹೇಳಿ ಕರಿತೀವಿ. ಇದು ಗೆಸ್ಟಾಲ್ಟ್ ವಾದದ ಮೂರನೇ ಒಂದು ನಿಯಮ. ಈ ಒಂದು ನಿಯಮ ಏನ್ ಹೇಳ್ತದಂದ್ರ ಒಂದು ಪೂರ್ಣ ವಸ್ತುವನ್ನು ಅದರ ಬಿಡಿಯಾದ ಭಾಗಗಳಲ್ಲಿ ವಿಂಗಡಿಸುವುದು. ಮೊದಲೇನ್ ಮಾಡ್ದ, ಒಂದು ವಸ್ತು ತಗೋದ, ಆ ವಸ್ತುವನ್ನ ಬಿಡಿ ಬಿಡಿ ಭಾಗಗಳೆಲ್ಲ ವಿಂಗಡಿಸಿ ಬಿಡುದು. ಆಮೇಲೆ ಏನ್ ಮಾಡ್ದಂದ್ರ ಆ ವ್ಯಕ್ತಿಗೆ ಹೇಳೋದು, ಅಂದ್ರೆ ಒಬ್ಬ ವ್ಯಕ್ತಿನ ಮುಂದ್ ಕೂಡ್ಸ್ಕೊಂಡು ಅದನ್ನ ಮುಂದ್ಗಡೆ ಅವನ್ನೆಲ್ಲ ಬಿಡಿಸೋದು. ಬಿಡಿಸಿಟ್ಟು ಕೂಡ್ಲೆ ವ್ಯಕ್ತಿ ಪುನಃ ಏನ್ ಹೇಳೋದಂದ್ರ ಅದನ್ನು ಪೂರ್ಣ ವಸ್ತುವನ್ನಾಗಿ ನಿರ್ಮಿಸಲು ಆ ವ್ಯಕ್ತಿಗೆ ಟಾಸ್ಕ್ ಕೊಡೋದು, ವರ್ಕ್ ಕೊಡೋದು. ವ್ಯಕ್ತಿ ಏನ್ ಮಾಡ್ತಾನಂದ್ರ ಅಪೂರ್ಣ ಅಂಶಗಳ ಸಹಾಯದಿಂದ ಪೂರ್ಣತೆಯನ್ನು ನಿರ್ಮಿಸುವ ಸಾಮರ್ಥ್ಯವನ್ನ ಹೊಂದಿರ್ತಾನ. ಅವ ಇಮಿಡಿಯೇಟ್ ಅವ ವಸ್ತುಗಳನ್ನ ಒಂದಕ್ಕೊಂದು ಸೇರಿಸುವಂತ ಪ್ರಯತ್ನ ಮಾಡ್ತಾನೆ. ಅವ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತಾನೋ ಅಥವಾ ಬಿಡ್ತಾನೋ ಗೊತ್ತಿಲ್ಲ, ಬಟ್ ಆ ವಸ್ತುಗಳನ್ನ ಜೋಡಿಸುವಂತ ಕೆಲಸವನ್ನ ಆತನ ಮೆದುಳು ಮಾಡೇ ಮಾಡ್ತದ. ಇದ್ರಾಗ 99% ಸಕ್ಸಸ್ ಆಗ್ತಾರೆ. ಓಕೆ, ಸೊ ಎಕ್ಸಾಂಪಲ್ ನೋಡ್ದೈತೆ ಅಂತ ತಿಳ್ಕೊಡ್ರಿ. ಇಲ್ಲಿ ಇದೊಂದು ಮನೆ ಅದ. ಈ ಮನೆದ ಟೋಟಲ್ ಒಂದೊಂದು ಬೇಸ್ಮೆಂಟ್ ಒಂದು ಬೇರೆ ಭಾಗ ಮಾಡೋದ, ಇದನ್ನು ಡೋರ್ಸ್ ಬೇರೆ ಭಾಗ ಮಾಡೋದ, ಮ್ಯಾಗಿಂದ ರೂಪ್ ಬೇರೆ ಭಾಗ ಮಾಡೋದ, ಈ ಕಡೆ ಇರುವಂತ ವಾಲ್ ಬೇರೆ ಬೇರೆ ಮಾಡೋದು. ಪಾರ್ಟ್ ಮಾಡಿಬಿಟ್ರೆ ಅವ್ ಕ್ರಮೇಣ ಒಂದೊಂದ್ ಆ ವಸ್ತುಗಳ ಎಲ್ಲೆಲ್ಲಿ ಇದಾವ ಅನ್ನೋದು ಅವ್ನು ನೋಡ್ಕೋತಾವ. ಒಂದ್ಸಲ ಇದು ತೋರಿಸಿತ್ ಅಂತ ತಿಳ್ಕೊಡ್ರಿ, ಸಣ್ಣ ಮಕ್ಕಳಿಗೆ ಕೊಟ್ರು ಕೂಡ ಇದನ್ನ ಆಟ ಆಡ್ತಾರ ಅವ್ರು. ಇದು ಬೇಸ್ಮೆಂಟ್ ದಾಗ ಅದ, ಇದು ಮ್ಯಾಗಡೆ ಇದೇ ರೀತಿ ಅದ ಅನ್ನೋ ತಿಳ್ಕೊಂಡು ನೋಡಿ ಅದನ್ನೊಂದು ಮನೆ ಆಕಾರವನ್ನು ಕೊಡುವಂತ ಕೆಲಸ ಮಾಡ್ತಾರೆ. ಇದಕ್ಕೇನಂತಾರೆ ಹೇಳ್ರಿ, ರೀಕನ್ಸ್ಟ್ರಕ್ಷನ್ ಲಾ ಅಂತ ಹೇಳಿ ಕರೀತಾರೆ. ಇನ್ನ ಮುಂದುವರೆದು ಪೂರ್ಣತೆ ನಿಯಮ, ಇದಕ್ಕ ಕ್ಲೋಸರ್ ಅಂತ ಹೇಳಿ ಕರೀತಾರ ಇಂಗ್ಲಿಷ್ ನಲ್ಲಿ. ಕೆಲವೊಮ್ಮೆ ಚಿತ್ರ ಅಥವಾ ಆಕಾರ ಪೂರ್ಣವಾಗಿಲ್ಲದಿದ್ದರೂ ಕೂಡ ನಮ್ಮ ಮೆದುಳು ಏನ್ ಮಾಡ್ತದಂದ್ರ ಅದನ್ನ ಪೂರ್ಣವಾಗಿರುವಂತೆ ಊಹಿಸ್ತದ. ಅಂದ್ರೆ ಒಂದ್ ಚಿತ್ರದ ಅಥವಾ ಒಂದ್ ಯಾವ್ದ್ರ ಆಕಾರದ ಅದ ಇನ್ಕಂಪ್ಲೀಟ್ ಅದ, ಬಟ್ ಅದನ್ನ ನೋಡಿದ ಕೂಡಲೇ ಅದ್ರ ಪೂರ್ಣ ಚಿತ್ರ ಹೆಂಗ್ ಇರಬೇಕು ಅನ್ನೋದನ್ನ ನಮ್ಮ ಮೆದುಳು ಯೋಚನೆ ಮಾಡಿಬಿಡ್ತದ. ಸೊ ಅಪೂರ್ಣವಾದ ಆಕಾರವನ್ನು ಸಂಪೂರ್ಣವಾಗಿ ನೋಡಲು ಮೆದುಳು ಪ್ರಯತ್ನಿಸುವಂತ ಪ್ರವೃತ್ತಿ ಏನದಲ್ಲ, ಅದಕ್ಕೆ ಪೂರ್ಣತೆ ನಿಯಮ ಅಂತ ಹೇಳಿ ಕರಿತೀವಿ. ಇನ್ನ ಉದಾಹರಣೆಗೆ ಒಂದು ವೃತ್ತದಲ್ಲಿ ಸ್ವಲ್ಪ ಭಾಗ ಇಲ್ಲದಿದ್ರು ಕೂಡ ನಾವು ಅದನ್ನ ಒಂದು ವೃತ್ತ ಅಂತ ಹೇಳ್ತೇವೆ. ಉದಾಹರಣೆಗೆ ನೋಡ್ರಿ, ಪ್ರಿನ್ಸಿಪಲ್ ಆಫ್ ಕ್ಲೋಸರ್ ಅಂತ ಹೇಳಿದ. ಸೊ ಇಲ್ಲಿ ಈ ಚಿತ್ರವನ್ನು ನೋಡಿದಾಗ ನಿಮ್ಮ ಮೆದುಳು ಇಮಿಡಿಯೇಟ್ ಏನ್ ಹೇಳ್ತದ ಹೇಳ್ರಿ, ಇದ್ರಾಗ 4 ಸರ್ಕಲ್ಗಳದಾವ ಮತ್ತು ಮಧ್ಯದಲ್ಲಿ ಒಂದು ಸ್ಕ್ವೇರ್ ಅದ ಅಂತ ತಿಳ್ಕೊಂಡು ಹೇಳ್ತೀರಿ ನೀವು. ಬಟ್ ಇಲ್ಲಿ ಎಲ್ಲ ರೌಂಡ್ಸ್ ಇಲ್ಲ, ಅಲ್ಲಿ ಇನ್ಕಂಪ್ಲೀಟ್ ಅದಾವ. ಬಟ್ ನಮ್ಮ ಮೆದುಳು ಏನ್ ಮಾಡ್ತೇಳ್ರಿ, ಇಲ್ಲಿಂದ ಇಲ್ಲಿ ತನಕ ಅಟ್ಟ ಯೋಚನೆ ಮಾಡ್ಲಿಲ್ಲ, ಬದಲಾಗಿ ಈ ರೀತಿ ಸೇಪ್ ಅದ ಅಂತ ತಿಳ್ಕೊಂಡು ಯೋಚನೆ ಮಾಡಿತು, ರೌಂಡ್ ಅದ ಅಂತ ತಿಳ್ಕೊಂಡು ಯೋಚನೆ ಮಾಡ್ತಲ್ಲ. ಸೊ ಇದನ್ನ ನಾವು ಏನ್ ಮಾಡ್ತೇವೆ ಹೇಳ್ರಿ, ಆಟೋಮೆಟಿಕ್ ಆಗಿ ನಮ್ಮ ಮೆದುಳು ಯೋಚನೆ ಮಾಡ್ತದ. ಮತ್ತೆ ಇನ್ನೊಂದ್ ಕಡೆ ಹೆಂಗ್ ಯೋಚನೆ ಮಾಡ್ತದ, ಇದ್ರಾಗ ಒಂದ್ ಸ್ಕ್ವೇರ್ ಬಾಕ್ಸ್ ಅದ ಅಂತ ತಿಳ್ಕೊಂಡು ಯೋಚನೆ ಮಾಡ್ತದ. ಇಲ್ಲಿ ಜಾಯಿಂಟ್ ಇರೋದಕ್ಕೂ ಅದನ್ನ ಜಾಯಿಂಟ್ ಮಾಡುವಂತ ಕೆಲಸವನ್ನ ನಮ್ಮ ಮೆದುಳು ಆಟೋಮೆಟಿಕ್ ಆಗಿ ಮಾಡ್ತದ. ಗೊತ್ತಾಯ್ತಲ್ಲ.
ಸೊ ಇದೇನದಲ್ಲ ಇದಕ್ಕೆ ನಾವೇನ್ ಕೇಳ್ತೀವಿ ಕ್ಲೋಸರ್ ಲಾ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಏನು ಐದನೇದ ಒಂದು ಲಾ ಯಾವ್ದಂದ್ರ ನಿರಂತರತೆಯ ನಿಯಮ, ಕಂಟಿನ್ಯೂಟಿ ಅಂತ ಹೇಳಿ ಕರಿತೀವಿ. ಕಂಟಿನ್ಯೂಟಿ ಲಾ ಅಂತ ಹೇಳಿ ಕರಿತೀವಿ. ನಿರಂತರತೆ ಅಂದ್ರ ಸರಳ ಮತ್ತು ನಿರಂತರವಾಗಿ ಸಾಗುವ ರೇಖೆಗಳು ಅಥವಾ ಆಕಾರಗಳನ್ನ ನಾವು ಒಂದೇ ರೀತಿಯಾಗಿ ಮುಂದುವರಿದಂತೆ ಗ್ರಹಿಸ್ತೇವೆ. ನಿರಂತರವಾಗಿ ಸಾಗುವ ರೇಖೆ ಅಥವಾ ಮಾದರಿಯನ್ನ ನಮ್ಮ ಮೆದುಳು ಏನ್ ಮಾಡ್ತದೆ ಹೇಳ್ರಿ, ಅದು ಸೇಮ್ ಹಂಗ ಕಂಟಿನ್ಯೂ ಐತಿ ಅಂತ ತಿಳ್ಕೊಂಡ್ ಬಿಡ್ತದ. ಉದಾಹರಣೆಗೆ 2 ರೇಖೆಗಳು ಪರಸ್ಪರ ಅಡ್ಡವಾಗಿ ಬಂದ್ರು ಕೂಡ ನಾವು ಅದನ್ನ 2 ರೇಖೆಗಳಂತ ಹೇಳಿ ನಾವು ಕನ್ಸಿಡರ್ ಮಾಡಂಗಿಲ್ಲ. ಆ ರೇಖೆ ನಿರಂತರವಾಗಿ ಮುಂದುವರೆದ ಅಂತ ತಿಳ್ಕೊಂಡು ಹೇಳ್ತೇವೆ. ಫಾರ್ ಎಕ್ಸಾಂಪಲ್ ಈ ಚಿತ್ರ ನೋಡ್ರಿ, ಇದ್ರಾಗೆಲ್ಲ ಬ್ಲೂ ಡಾಟ್ಸ್ ಇದಾವ, ರೌಂಡ್ ಶೇಪ್ನಾಗ ಇದಾವ. ಇಲ್ಲಿ ಈ ಕಡೆ ಒಂದು ಲೈನ್ ಇದಾವ, ಈ ಕಡೆ ಒಂದು ಲೈನ್ ಇದಾವ. ನಮ್ಮ ಮೆದುಳು ಇಷ್ಟು ನೋಡಿದ ಅಂತ ತಿಳ್ಕೊಂಡ್ರೆ ಹಿಂಗ ಇರಬೇಕು ಅಂತ ತಿಳ್ಕೊಂಡು ಯೋಚನೆ ಮಾಡಿಬಿಡ್ತದ. ಇದು ಕೂಡ ಹಿಂಗ ಇರಬೇಕು ಅಂತ ತಿಳ್ಕೊಂಡು ಯೋಚನೆ ಮಾಡ್ತದೆ. ಇದಕ್ಕ ಲಾ ಆಫ್ ಕಂಟಿನ್ಯೂಟಿ ಅಂತ ಹೇಳಿ ಕರಿತೀವಿ. ವಸ್ತುಗಳ ಗ್ರಹಿಕೆಯನ್ನು ಇದೇ ರೀತಿ ನಮ್ಮ ಮೆದುಳು ಮಾಡ್ತದ. ಇನ್ನ ಇದ್ರಾಗ ಅತಿ ಇಂಪಾರ್ಟೆಂಟ್ ಯಾವ್ದಂದ್ರ ಆಕೃತಿ ಹಿನ್ನೆಲೆ ಗ್ರಹಿಕೆ ನಿಯಮ ಅಂತ ಹೇಳಿ ಬರ್ತದ 6ನೇದು. ಇದಕ್ಕ ಫಿಗರ್ ಗ್ರೌಂಡ್ ಲಾ ಅಂತ ಹೇಳಿ ಇಂಗ್ಲಿಷ್ನಾಗ ಕರೀತಾರ. ಫಿಗರ್ ಗ್ರೌಂಡ್ ಲಾ ಎಂಬುದೇನದಲ್ಲ ಗೆಸ್ಟಾಲ್ಟ್ ಮನೋವಿಜ್ಞಾನದ ಒಂದು ಪ್ರಮುಖವಾದಂತಹ ತತ್ವವಾಗ್ಯದ. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಅದ. ಈ ತತ್ವದ ಪ್ರಕಾರ ನಾವು ನೋಡುವಾಗ ಒಂದು ವಸ್ತುವನ್ನ ಮುಖ್ಯವಾಗಿ ಅಂದ್ರೆ ಫಿಗರ್ ಮತ್ತ ಅದರ ಹಿಂದೆ ಇರುವಂತ ಭಾಗವನ್ನ ಹಿನ್ನೆಲೆಯಾಗಿ ಮುಖ್ಯವಾಗಿ ಅಂದ್ರೆ ಒಂದು ವಸ್ತುವನ್ನ ನೋಡ್ತೀವಿ ಅಂತ ತಿಳ್ಕೊಳ್ರಿ. ಈ ಫಾರ್ ಎಕ್ಸಾಂಪಲ್ ಒಂದು ಗಿಡದಾಗ ಒಂದು ಆಪಲ್ ನೋಡತ್ತೇವೆ ಅಂತ ತಿಳ್ಕೊಳ್ರಿ. ಆಪಲ್ ಮುಖ್ಯವಾಗಿರ್ತದ ಮತ್ತ ಅದ ಗಿಡ ಏನಿರ್ತಲ್ಲ ಅದು ಹಿನ್ನೆಲೆಯಾಗಿರ್ತದೆ. ಈ ರೀತಿ ನಮ್ಮ ಮೆದುಳ ಒಂದು ವಸ್ತುವನ್ನ ಫಿಗರ್ ಆಗಿ ಕನ್ಸಿಡರ್ ಮಾಡ್ತದ, ಇನ್ನೊಂದನ್ನ ಗ್ರೌಂಡ್ ಆಗಿ ಕನ್ಸಿಡರ್ ಮಾಡ್ತದ, ಬ್ಯಾಕ್ ಗ್ರೌಂಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತದ. ಸೊ ಇಲ್ಲಿ ನೋಡ್ರಿ, ಫಿಗರ್ ಅಂತಂದ್ರೆ ಮುಖ್ಯವಾಗಿ ಕಾಣುವ ವಸ್ತು, ಗ್ರೌಂಡ್ ಅಂದ್ರೆ ಆ ವಸ್ತುವಿನ ಹಿಂದೆ ಇರುವ ಹಿನ್ನೆಲೆ ಅಂತ ಅಂದಂಗೆ. ಓಕೆ, ಅಂದರೆ ನಮ್ಮ ಮೆದುಳು ದೃಶ್ಯವನ್ನು 2 ಭಾಗಗಳಾಗಿ ವಿಭಜಿಸುತ್ತದೆ. ನಾವು ಯಾವಾಗ್ಲೂ ನೋಡ್ಬೇಕಾದ್ರೆ ಈಗ ಒಬ್ಬ ವ್ಯಕ್ತಿಯನ್ನು ಹುಡುಕ್ತಿರ್ತೇವೆ ನಾವು, ಅಲ್ಲಿ ಹಲವಾರು ವ್ಯಕ್ತಿಗಳ ಮುಖಗಳನ್ನ ನೋಡಿದಾಗೂ ಕೂಡ ಅವ್ರನ್ನ ಅಷ್ಟು ನೆನಪಿಡಂಗಿಲ್ಲ. ಬಟ್ ನಾವು ಯಾರು ಹುಡುಕ್ತಿರ್ತೇವಲ್ಲ ಆ ವ್ಯಕ್ತಿಯಲ್ಲಿ ಕಾಣಿದಂತ ತಿಳ್ಕೊಂಡು ಇಮಿಡಿಯೇಟ್ ಅದನ್ನ ಕ್ಯಾಚ್ ಮಾಡ್ತೇವೆ. ಸೊ ಆ ವ್ಯಕ್ತಿ ಹುಡುಕುತ್ತಿರುವಂತ ವ್ಯಕ್ತಿ ಏನದಲ್ಲ ಅವ ಇಲ್ಲಿ ಮುಖ್ಯವಾಗ್ತಾನ, ಫಿಗರ್ ಆಗ್ತಾನ. ಮತ್ ಏನು ಉಳಿದಂತ ವ್ಯಕ್ತಿಗಳು ಏನಿದಾರಲ್ಲ ಅವರೆಲ್ಲ ಗ್ರೌಂಡ್ ಆಗ್ತಾರ. ಓಕೆ, ಸೊ ಇನ್ ನೆಕ್ಸ್ಟ್ ಇದಕ್ಕೊಂದು ಉದಾಹರಣೆ ನೋಡ್ಬೇಕಾದ್ರ ಈಗ ಒಂದ್ ಟೇಬಲ್ ಮ್ಯಾಗ ಒಂದ್ ಪುಸ್ತಕ ಐತಿ ಅಂತ ತಿಳ್ಕೊಳ್ರಿ. ಆ ಪುಸ್ತಕ ಇದ್ದದ್ದು ಏನಾಗ್ತದ, ಫಿಗರ್ ಆಗ್ತದ. ಇಲ್ಲಿ ಎದ್ ನೋಡ್ರಿ, ನೀವು ಒಂದು ಪುಸ್ತಕವನ್ನು ಮೇಜಿನ ಮೇಲೆ ನೋಡಿದರೆ ನಮ್ಮ ಮೆದುಳು ಏನಾಗ್ತದೆ ಹೇಳ್ರಿ, ಪುಸ್ತಕವನ್ನ ಫಿಗರ್ ಮುಖ್ಯ ವಸ್ತು ಅಂತ ಹೇಳಿ ಕನ್ಸಿಡರ್ ಮಾಡ್ತದ. ಮತ್ ಮೇಜು ಅಥವಾ ಟೇಬಲ್ ಏನದಲ್ಲ ಅದನ್ನ ಗ್ರೌಂಡ್ ಹಿನ್ನೆಲೆಯಾಗಿ ಗ್ರಹಿಸ್ತದ. ಒಂದು ವಸ್ತುವನ್ನ ಹಿನ್ನೆಲೆಯಿಂದ ಬೇರ್ಪಡಿಸಿ ಗ್ರಹಿಸುವುದೇನದಲ್ಲ ಅದಕ್ಕ ಫಿಗರ್ ಗ್ರೌಂಡ್ ಲಾ ಅಂತ ಹೇಳಿ ಕರಿತೀವಿ. ಓಕೆ, ಇನ್ನ ಇಲ್ಲೊಂದು ಚಿತ್ರ ತೋರಿಸ್ತಾನ ನಿಮಗೆ. ಈ ಚಿತ್ರ ನೋಡಿದ ಕೂಡಲೇ ನಿಮ್ಗೆ ಗೊತ್ತಾಗ್ತದ. ಒಂದೇ ಚಿತ್ರ, ಇದು ಚಿತ್ರ ನಂಬರ್ 1 ಅದ. ಇದು ನೋಡಿದ ಕೂಡಲೇ ಸಹಜವಾಗಿ ಇಲ್ಲಿ ಬ್ಲಾಕ್ ಕಲರ್ ಕಾನ್ಸಂಟ್ರೇಟ್ ಮಾಡಿ ನೋಡ್ರಿ, ಇದ ಚೆಸ್ದ ಒಂದು ಕಾಯಿ ಅಂತ ಅನಿಸ್ತದ. ಓಕೆ, ಹಂಗ ಅನಿಸ್ತದ. ಯಾವಾಗ ಬ್ಲಾಕ್ ಒನ್ ಅಷ್ಟೇ ಅಬ್ಸರ್ವ್ ಮಾಡ್ರಿ. ಓಕೆ, ಆ ರೀತಿ ಐತಿ. ಇನ್ನು ಬ್ಲಾಕ್ ಬಿಟ್ಟು ವೈಟ್ ಅಬ್ಸರ್ವ್ ಮಾಡ್ರಿ, ಇದ್ರಾಗ ಇಬ್ರು ವ್ಯಕ್ತಿಗಳು ಮುಖ ಕಾಣ್ತಾವ. ಇಲ್ಲಿ ನೋಡ್ರಿ, ಈ ಕಡೆ ಅದ, ಇದು ತಲೆ ಅದ, ಇಲ್ಲಿ ಮೂಗ್ ಅದ, ಇಲ್ಲಿ ಬಾಯಿ ಅದ, ಇಲ್ಲಿ ಗದ್ದ ಅದ, ಈ ರೀತಿ ಅದ. ಸೊ ಇಲ್ಲಿಂದ ಇಲ್ಲಿ ತಕ್ಕ ಒಬ್ಬ ಮನುಷ್ಯ ಅದ ಅನ್ನೋದು ಗೊತ್ತಾಗ್ತದ. ಮತ್ ಸೇಮ್ ಆಸ್ ಇಟ್ ಈಸ್ ಅಪೋಸಿಟ್ ಒಬ್ಬ ಮನುಷ್ಯ ಇರೋದು ಗೊತ್ತಾಗ್ತದ. ಇದೇ ರೀತಿ ಗೊತ್ತಾಯ್ತಾ. ಸೊ ಇಲ್ಲಿ ನೀವು ಒಂದ್ ಸಲ ಫಿಗರ್ ಅಂತ ಹೇಳಿ ಬ್ಲಾಕ್ ಕಲರ್ ಮಾಡ್ಬೋದು, ಮತ್ತೆ ಬ್ಯಾಕ್ ಗ್ರೌಂಡ್ ಅಂತ ಹೇಳಿ ಯಾವ್ದ ವೈಟ್ ಮಾಡ್ಬೋದು. ಇನ್ನೊಂದ್ಸಲ ವೈಟ್ ನೀವು ಮುಖ್ಯವಾಗಿ ತೆಗೆದುಕೊಂಡು ಬ್ಲಾಕ್ ಅನ್ನ ಬ್ಯಾಕ್ ಮಾಡ್ಬೋದು. ತಿಳಿತಾ. ಸೊ ಹಿಂಗ್ ಮಾಡಿದಾಗ ಅದ್ರ ವಸ್ತುವಿನ ನಿಜ ರೂಪ ಗೊತ್ತಾಗ್ತದೆ. ಸೊ ಸೇಮ್ ಇನ್ನೊಂದು ಚಿತ್ರ ಅದ ನೋಡ್ರಿ. ನಾರ್ಮಲ್ ಈ ಚಿತ್ರವನ್ನು ನೋಡಿದಾಗ ಇಲ್ಲೊಂದು ಗಿಡ ಅದ, ಮತ್ತೆ ಮ್ಯಾಗ ಪಕ್ಷಿಗಳು ಹಾರ್ತಿದಾವ ಅನ್ನೋದು ಗೊತ್ತಾಗ್ತದೆ. ಎಲಿಗಳೆಲ್ಲ ಇಲ್ಲಿ ಕೆಳಗೆ ಬೀಳತಾವ ಅನ್ನೋದು ಗೊತ್ತಾಗ್ತದೆ. ಯಾವಾಗ ಹೇಳ್ರಿ, ಬ್ಲಾಕ್ ಕಾನ್ಸಂಟ್ರೇಟ್ ಮಾಡಿದ್ರೆ. ಓಕೆ, ಇನ್ನು ವೈಟ್ ಕಾನ್ಸಂಟ್ರೇಟ್ ಮಾಡಿದ್ರೆ ತಿಳ್ಕೊಡ್ರಿ, ಇಲ್ಲಿ ಒಂದು ಹುಲಿ ಇದ್ದಿಂದ ಕಾಣ್ತದ, ಮತ್ತೆ ಇಲ್ಲಿ ಒಂದು ಚಿಂಪಾಂಜಿ ಇರೋದನ್ನು ಕೂಡ ಕಾಣ್ತದ. ಓಕೆ, ಇದೇನದಲ್ಲ ಇದೊಂದು ಚಿಂಪಾಂಜಿ, ಮತ್ತೆ ಇಲ್ಲಿ ಏನದಲ್ಲ ಇದೊಂದು ಹುಲಿ ಚಿತ್ರವನ್ನು ಕಾಣ್ತದ. ಸೊ ಇದು ಫಿಗರ್ ಗ್ರೌಂಡ್ ಲಾ ತಂದಂಗೆ. ಓಕೆ, ಇನ್ನ ಈ ಗೆಸ್ಟಾಲ್ಟ್ ಪಂಥದ ಕೊಡುಗೆಗಳು ಶಿಕ್ಷಣ ಕ್ಷೇತ್ರಕ್ಕೆ ಇದರ ಕೊಡುಗೆಗಳು ಏನದಾವ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. 1ನೇದು ಕೊಡುಗೆ ನೋಡ್ರಿ, ಗೆಸ್ಟಾಲ್ಟ್ ವಾದಿಗಳು ಕಲಿಕೆಯಲ್ಲಿ ಯಾವ ರೀತಿ ನಮಗೆ ಕಲಿಕೆ ಆಗ್ಬೇಕಾದ್ರೆ ಈ ಒಂದು ತತ್ವಗಳು ಸಹಾಯ ಆಗ್ತಾವಂದ್ರ, 1ನೇದು ಸಂಬಂಧಗಳ ಗ್ರಹಿಕೆ ಆಗ್ತದ, ಪುನರ್ರಚನೆ ಆಗ್ತದ, ಪೂರ್ಣತೆಗೆ ಹೆಚ್ಚಿನ ಮಹತ್ವ ಇವ್ರನ್ನ ಕೊಡ್ತಾರ. ಆದ್ದರಿಂದ ಶಿಕ್ಷಕ ಈ ಎಲ್ಲಾ ಅಂಶಗಳನ್ನ ಇವ್ರು ಕೊಡೋದ್ರಿಂದ, ತತ್ವಗಳನ್ನ ಕೊಡೋದ್ರಿಂದ ಅವ್ರ ಏನ್ ಹೇಳ್ತಾರಂದ್ರ, ಈ ತತ್ವಗಳನ್ನ ತಿಳ್ಕೊಂಡಂತ ಶಿಕ್ಷಕರು ಏನಿದಾರಲ್ಲ ಅವ್ರ ಪಾಠ ಹೆಂಗ್ ಮಾಡ್ಬೇಕು ಅಂತ ಹೇಳ್ತಾರ.
ಶಿಕ್ಷಕನು ಪರಿಕಲ್ಪನೆಗಳನ್ನು ತರಗತಿಯಲ್ಲಿ ಇಡಿಯಾಗಿ ಬೋಧಿಸಬೇಕೆಂದು ಸೂಚಿಸುತ್ತಾರೆ. ಒಟ್ಟ ಸ್ವಲ್ಪ ಮಾಹಿತಿ ಹೇಳಿ ಅರ್ಧಂಬರ್ಧ ಮಾಡಂಗಿಲ್ಲ, ಒಂದು ಕಲ್ಪನೆಯನ್ನು ಪೂರ್ಣ ರೂಪದಲ್ಲಿ ಅವ್ರು ಕೊಡಬೇಕು ಅಂತ ಹೇಳ್ತಾರೆ. ಎರಡನೇದು, ಕಲಿಕೆಯ ಅನುಭವಗಳನ್ನು ಸಮಗ್ರವಾಗಿ ನೋಡಬೇಕೇ ಹೊರತು ಉದ್ದೀಪನ ಅನುಕ್ರಿಯೆಗಳೆಂದು ಬೇರ್ಪಡಿಸಬಾರದು. ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಿ ಉತ್ತರ ಬಂದಿತ್ತು ಅಂತ ತಿಳ್ಕೊಂಡು ನೀವು ಅಲ್ಲಿಗೆ ಸುಮ್ಮಾಗಬಾರ್ದು. ಅದರ ಬದಲಾಗಿ ಏನ್ ಮಾಡ್ಬೇಕು ಹೇಳ್ರಿ, ಅದನ್ನ ಕಂಪ್ಲೀಟ್ ಆಗಿ ಹೇಳುವಂತ ಪ್ರಯತ್ನವನ್ನು ಮಾಡಬೇಕು. ಇಲ್ಲಿ ಮೂರನೇದು ನೋಡ್ರಿ, ಇಂದಿನ ಶಿಕ್ಷಣದಲ್ಲಿ ಉಪಯೋಗಿಸುತ್ತಿರುವ ಪ್ರಮುಖವಾದಂತ ಅಂತರ್ಶಿಸ್ತಿನ ವಿಧಾನ ಇಂಟರ್ ಡಿಸಿಪ್ಲಿನರಿ ಅಪ್ರೋಚ್ ಅಂತ ಹೇಳಿ ಕರಿತೇವೆ. ಇದು ಇಡೀ ಎಜುಕೇಶನ್ ಸಿಸ್ಟಮ್ದಾಗ ಬಹಳ ಇಂಪಾರ್ಟೆಂಟ್ ಅದ. ಸೊ ಇದು ಗೆಸ್ಟಾಲ್ಟ್ ಪಂಥದ ಪ್ರಮುಖ ಕೊಡುಗೆ ಆಗ್ಯದ. ನಾವು ಆಂತರಿಕವಾಗಿ ಶಿಸ್ತು ತರಲಿಕ್ಕೆ ಏನು ಪ್ರಯತ್ನ ಮಾಡ್ತೀವಲ್ಲ, ಅಪ್ರೋಚ್ ಮಾಡ್ತೇವಲ್ಲ, ಆ ಒಂದು ಡಿಸಿಪ್ಲಿನರಿ ಅಪ್ರೋಚ್ ಏನದಲ್ಲ, ಅದ ಗೆಸ್ಟಾಲ್ಟ್ ವಾದಿಗಳ ಕೊಡುಗೆ ಅಂತ ಹೇಳ್ತೀವಿ. ಇನ್ನು ನಾಲ್ಕನೇದು, ವ್ಯಕ್ತಿಯ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಪರಿಸರ ಪ್ರಮುಖ ಪಾತ್ರ ವಹಿಸುತ್ತದೆ. ಆದ್ದರಿಂದ ಶಾಲೆಯಲ್ಲಿ ಕಲಿಕೆಗೆ ಪೂರಕವಾದ ವಾತಾವರಣವನ್ನ ನಿರ್ಮಿಸಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಯಾಕಂದ್ರೆ ನಮ್ಮ ಪರಿಸರದಿಂದ ಬಹಳಷ್ಟ ಹೆಂಗ್ ವಾತಾವರಣ ಇರ್ತದ ಅದೇ ರೀತಿ ನಾವು ಕೂಡ ಬೆಳಿತೀವಿ. ಸೊ ಆ ಒಳ್ಳೆಯ ವಾತಾವರಣ ಕೊಟ್ರ ಮಕ್ಕಳ ಹೆಚ್ಚಿನ ಕಲಿಕೆ ಆಗ್ತದೆ ಅಂತ ತಿಳ್ಕೊಂಡು ಇವ್ರು ಹೇಳ್ತಾರೆ. ಇನ್ನು ಐದನೇದು, ಗುಂಪಿನ ವರ್ತನೆ ಹಾಗೂ ಅದರ ಪ್ರಾಮುಖ್ಯತೆಯನ್ನು ಕಲಿಕೆಯ ಒಂದು ಪ್ರಮುಖ ಕಾರಕವಾಗಿ ಗುರುತಿಸುತ್ತಾರೆ. ಅಂದ್ರೆ ಒಂದು ಗುಂಪಿನ ವರ್ತನೆ ಏನದಲ್ಲ ಅದು, ಮತ್ತು ಅದರ ಪ್ರಾಮುಖ್ಯತೆ ಏನದಲ್ಲ, ಅಂದ್ರೆ ಒಂದು ಗುಂಪದ, ಆ ಗುಂಪು ಹೆಂಗದ ಅನ್ನೋದನ್ನ ಅದರ ಪ್ರಭಾವ ಯಾತ್ರ ಮ್ಯಾಗ ಆಗ್ತದ, ಕಲಿಕೆಯ ಮೇಲೆ ಆಗ್ತದ. ಅದಕ್ಕ ಇದು ಪರಿಸರ ರಿಲೇಟೆಡ್ ಒಂದು ಸ್ಟೇಟ್ಮೆಂಟ್ ಅದ. ಸೊ ಯಾವಾಗ್ಲೂ ಗುಂಪಾಗ್ಲಿ ಪರಿಸರ ಆಗ್ಲಿ ಅದು ಒಳ್ಳೆ ರೀತಿಯಿಂದ ಇರಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಓಕೆ, ಸಮಸ್ಯೆ ಪರಿಹಾರ ವಿಧಾನ ಮತ್ತು ಕಲಿಕೆಯ ಹೊಸ ವಿಧಾನಗಳನ್ನ ಗೆಸ್ಟಾಲ್ಟ್ ಗೆಸ್ಟಾಲ್ಟ್ ಮನೋವಿಜ್ಞಾನಿಗಳ ನೀಡಿರ್ತಾರೆ. ಸಮಸ್ಯೆ ಪರಿಹಾರ ಗೆಸ್ಟಾಲ್ಟ್ ಅಂತ ಮಾಡ್ಕೋರಿದ್ನ ಇವರ ಈ ಮನೋವಿಜ್ಞಾನಿಗಳು ಸಮಸ್ಯೆ ಪರಿಹಾರ ವಿಧಾನ ಮತ್ತು ಕಲಿಕೆಯ ಹೊಸ ವಿಧಾನಗಳನ್ನ ಸೂಚಿಸಿದವರು ಕೂಡ ಇವರೇ. ಇನ್ನು ಏಳನೇದು, ಕಲಿಕೆಯಲ್ಲಿ ಗುರಿ ಮತ್ತು ಉದ್ದೇಶಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ನಾವು ಯಾವುದೇ ಒಂದು ಕಾನ್ಸೆಪ್ಟ್ ಅನ್ನ ಟೀಚ್ ಮಾಡ್ಬೇಕಾದ್ರೆ ನಮ್ಗೊಂದು ಕ್ಲಾರಿಟಿ ಇರಬೇಕು. ಅದ್ರ ಗುರಿಯನ್ನ ಮೊದಲು ಶಿಕ್ಷಕ ತಿಳ್ಕೊಂಡಿರ್ಬೇಕು. ಯಾವ ಉದ್ದೇಶ ಸಲುವಾಗಿ ಮಕ್ಕಳಿಗೆ ಪಾಠ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಳ್ಬೇಕು. ಅದರಿಂದ ಏನಾಗ್ತದೆ ಹೇಳ್ರಿ, ಶಿಕ್ಷಕ ನಿರ್ದಿಷ್ಟ ಗುರಿ ಮತ್ತು ಉದ್ದೇಶಗಳನ್ನ ನಿರೂಪಿಸಿದಂತ ತಿಳ್ಕೊಳ್ರಿ. ಗುರಿಗಳು ಕಲಿಯುವವರನ್ನ ಸರಿಯಾದ ಮಾರ್ಗದಲ್ಲಿ ಮುಂದುವರಿಯುವಂತೆ ಅವು ನಿರ್ದೇಶಿಸ್ತಾವ. ಓಕೆ, ಇನ್ನು ಎಂಟನೇದು ಯಾವ್ದಂದ್ರೆ, ಶಿಕ್ಷಕರಾಗ್ಲಿ ವಿದ್ಯಾರ್ಥಿಗಳಾಗ್ಲಿ ಅಥವಾ ಮುಖ್ಯೋಪಾಧ್ಯಾಯರಾಗ್ಲಿ ಇವರೆಲ್ಲರೂ ಕೂಡ ಒಟ್ಟಾಗಿ ಒಂದು ಸಂಘಟಿತ ಗುಂಪಾಗಿ ಕಾರ್ಯನಿರ್ವಹಿಸಿದಾಗ ಮಾತ್ರ ಶಾಲೆಯಲ್ಲಿ ಬೋಧನಾ ಕಲಿಕಾ ಪ್ರಕ್ರಿಯೆ ಏನದಲ್ಲ, ಟೀಚಿಂಗ್ ಲರ್ನಿಂಗ್ ಮೆಥಡ್ ಅಂತ ಹೇಳಿ ಕರಿತೇವೆ, ಪ್ರೊಸೆಸ್ ಅಂತ ಹೇಳಿ ಕರಿತೇವಲ್ಲ, ಅದ ಗುಣಮಟ್ಟ ಹೆಚ್ಚಿಸಲಿಕ್ಕೆ ಸಾಧ್ಯದ ಅಂತ ಹೇಳ್ತಾರೆ. ಅಂದ್ರೆ ಈಗ ಸ್ಟೂಡೆಂಟ, ಪೇರೆಂಟ ಮತ್ತು ಟೀಚರ್ ಇವ್ರು ಎಲ್ಲರೂ ಕೂಡ್ರನ ಮಾತ್ರ ಅದು ಪರ್ಫೆಕ್ಟ್ ಆಗಿ ಆಗ್ತದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಇನ್ನ ಗೆಸ್ಟಾಲ್ಟ್ ವಾದದ ಶಿಕ್ಷಕನ ಏನದಲ್ಲ, ಅವನ ತರಗತಿಯಲ್ಲಿ ಯಾವಾಗ್ಲೂ ಅತಿ ಕಡಿಮೆ ವಿದ್ಯಾರ್ಥಿಗಳನ್ನ ಬಯಸ್ತಾನ. ಯಾಕಂತಂದ್ರ ರೀಸನ್ ಏನ್ ಹೇಳ್ರಿ, ಕಡಿಮೆ ಮಕ್ಕಳಿದ್ರ ಅಂತ ತಿಳ್ಕೊಳ್ರಿ. ಇಲ್ಲಿ 10ನೇ ಪಾಯಿಂಟ್ ಅದ ನೋಡಿ, ಕಡಿಮೆ ಮಕ್ಕಳಿದ್ರ ತಿಳ್ಕೊಳ್ರಿ, ಅವರಲ್ಲಿ ಪ್ರಭುತ್ವ ಮನ್ನಣೆಗೆ ಹೆಚ್ಚು ಒತ್ತು ಕೊಡ್ಲಿಕ್ಕೆ ಸಾಧ್ಯ ಅದ, ಪರ್ಫೆಕ್ಟ್ ಅವ್ರಿಗೆ ಟೀಚಿಂಗ್ ಮಾಡ್ಲಿಕ್ಕೆ ಸಾಧ್ಯ ಅದ. ಬಹಳಷ್ಟು ಮಕ್ಕಳು ಇರೋದ್ರಿಂದ ಕ್ಲಾರಿಟಿ ಆಗಂಗಿಲ್ಲ ಅಂತ ತಿಳ್ಕೊಂಡು ಅವ್ರು ಹೇಳ್ತಾರೆ. ಇನ್ನು 11ನೇದು, ಕಲಿಯುವಿಕೆಯು ವಿದ್ಯಾರ್ಥಿಗಳ ಅಗತ್ಯತೆಗೆ ಅನುಗುಣವಾಗಿರುತ್ತದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಕಡಿಮೆ ಇದ್ದಷ್ಟ ಅವ್ರಿಗೆ ಬೇಕಾದಾಗ ನಾವು ಟೀಚ್ ಮಾಡ್ಬೋದು ಅಂತ ತಿಳ್ಕೊಂಡು ಹೇಳ್ತಾರೆ. ಇನ್ನು 12ನೇದು, ಕಲಿತ ವಿಷಯಗಳನ್ನು ನಿಜ ಜೀವನದಲ್ಲಿ ಯಾವ ರೀತಿ ಉಪಯೋಗಿಸಬೇಕು, ಅಪ್ಲಿಕೇಶನ್ ಲೆವೆಲ್ ಹೆಂಗಿರ್ಬೇಕು ಅನ್ನೋದ್ರ ಕುರಿತು ಹೆಚ್ಚಿನ ಮಹತ್ವವನ್ನ ಈ ಒಂದು ಗೆಸ್ಟಾಲ್ಟ್ ಪಂಥದವರೇ ಕೊಡ್ತಾರ ಅಂತ ತಿಳ್ಕೊಂಡು ಹೇಳಾಗಿದೆ. ಇದು ಅದರದೆಲ್ಲ ಶಿಕ್ಷಣ ಕ್ಷೇತ್ರಕ್ಕೆ ಇರುವಂತ ಕೊಡುಗೆಗಳು. ಇನ್ನೊಂದು 4 ಪಾಯಿಂಟ್ ಅದಾವ ನೋಡ್ರಿ. ಕಲಿಕೆಯು ಮಕ್ಕಳ ಜೀವನ ಮತ್ತು ಧ್ಯೇಯಗಳಿಗೆ ಅನುಗುಣವಾಗಿ ನಡೆಸಲ್ಪಡುತ್ತದೆ. ಈ ಗುರಿ ಮತ್ತು ಉದ್ದೇಶ ಹೇಳಿದ್ನಲ್ಲ, ಅದ ಪಾಯಿಂಟ್ ರಿಪೀಟ್. ಮತ್ತೆ ಇಲ್ಲಿ ನೋಡ್ರಿ, ಶಿಕ್ಷಕನು ಮಕ್ಕಳ ಅಭಿಪ್ರಾಯ, ಅಭಿಲಾಷೆ ಮುಂತಾದವುಗಳ ಬಗ್ಗೆ ಗಮನವಿರ್ತಾನೆ ಅಂತ ತಿಳ್ಕೊಂಡು ಹೇಳ್ತಾರ. ಈ ಪಂಥದಲ್ಲಿ ಯಾರು ಫಾಲೋ ಮಾಡ್ತಾರಲ್ಲ ಅವ್ರ ಏನ್ ಮಾಡ್ತಾರ ಹೇಳ್ರಿ, ಮಕ್ಕಳ ಅಭಿಪ್ರಾಯ ಏನದ ಮತ್ತು ಅವ್ರ ಅಭಿಲಾಷೆ ಏನದ ಅದನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಬೇಕಾದಂಗೆ ಟೀಚಿಂಗ್ ಮಾಡುವಂತ ಕೆಲಸವನ್ನ ಇವ್ರು ಮಾಡ್ತಾರ. ಇನ್ನ 15ನೇದು, ಸೃಜನಾತ್ಮಕತೆಗೆ ಹೆಚ್ಚು ಅವಕಾಶವನ್ನು ಇವರು ಕೊಡ್ತಾರ. ಮತ್ತು ಅದರ ಜೊತೆಗೆ ಮಕ್ಕಳ ಅಭಿವ್ಯಕ್ತಿಗೆ ವಿಪುಲವಾದ ಅವಕಾಶಗಳನ್ನ ಕೊಡ್ತಾರೆ. ಮಕ್ಕಳು ಏನ್ರ ಹೇಳೋದಕ್ಕೆ ಅದಕ್ಕೆಲ್ಲಾನು ಸಪೋರ್ಟ್ ಮಾಡ್ತಾರೆ, ಇಂಟ್ರಾಕ್ಷನ್ ಮಾಡ್ಕೊಂಡು ಮುಂದುವರಿಸ್ತಾ ಹೋಗ್ತಾರೆ. ಇಷ್ಟು ಎಲ್ಲ ಗೆಸ್ಟಾಲ್ಟ್ ಪಂಥದ ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆಗಳು ಅಂತಂదని. ಇನ್ನು ಮುಂದುವರೆದ ಇದ್ರ ಲಾಭಗಳು ಏನದಾವತ್ತಂದ್ರೆ, ಇವೆಲ್ಲ ಆಲ್ರೆಡಿ ರಿಪೀಟ್ ಆಗಿದ್ದ ಪಾಯಿಂಟ್ ಅದಾವ, ಒಂದ್ ಸ್ವಲ್ಪ ನೋಡ್ಕೊಡ್ರಿ. ಸಮಗ್ರ ಗ್ರಹಿಕೆ ಅನ್ನೋದೇನದಲ್ಲ, ಆ ತತ್ವವನ್ನ ಇಂಟ್ರೊಡ್ಯೂಸ್ ಮಾಡಿದ್ದ ಈ ಒಂದು ವಾದದ. ಓಕೆ, ಸೊ ಕಲಿಕೆಯ ತತ್ವಕ್ಕೆ ಒಂದು ಹೊಸ ತತ್ವಗಳನ್ನ ಆಡ್ ಮಾಡಿದವರು ಕೂಡ ಇವ್ರ. ಯಾವ್ದು ಹೊಸ ತತ್ವ? ಇನ್ಸೈಟ್ ಲರ್ನಿಂಗ್ ಅನ್ನೋದು ಕಲ್ಪನೆ ಏನದಲ್ಲ, ಆ ಕಲ್ಪನೆಯನ್ನ ಕೊಟ್ಟಿದ್ರಿಂದ ಸಮಸ್ಯೆ ಪರಿಹಾರವನ್ನು ಹೆಂಗ್ ಮಾಡ್ಕೊಳ್ಬೇಕು ಅನ್ನೋದ
ಇವರಿಂದನ ನಮ್ಗೆ ಗೊತ್ತಾಗ್ಯದ. ಇನ್ನು ಮೂರನೇದು ಏನಂತಂದ್ರ ಹಲವಾರು ಕ್ಷೇತ್ರಗಳಲ್ಲಿ ಇದ್ರ ಉಪಯೋಗ ಅದ. ಮೊದಲನೇದು ಶಿಕ್ಷಣದಾಗಂತೂ ಅದ, ಎರಡನೇದು ಕಲೆ ಮತ್ತು ವಿನ್ಯಾಸದಾಗ ಅದ, ಮೂರನೇದು ಜಾಹೀರಾತದಾಗ ಅದ, ಆಮೇಲೆ ಡಿಜಿಟಲ್ ವಿನ್ಯಾಸಗಳದಾಗ ಅದ, UI UX ಅಂತ ಹೇಳಿ ಕರಿತೀವಿ, ಸಂವಹನದಾಗ ಇವ್ರದ್ದು ಕೊಡುಗೆಗಳದಾವ. ಸಾಕಷ್ಟು ಇನ್ನಷ್ಟು ಕೊಡುಗೆ ಇವು ಕ್ಷೇತ್ರಗಳು ಕೂಡ ಇಲ್ಲಿ ಬರ್ತಾವತ್ತಂದಂಗೆ. ಓಕೆ, ಇನ್ನು ಗ್ರಹಿಕೆಯ ಅಧ್ಯಯನಕ್ಕೆ ಸಹಾಯ. ನಾವು ಯಾವುದೇ ವಸ್ತುಗಳನ್ನ ಗ್ರಹಿಕೆ ಮಾಡ್ಕೊಂಡಾಗ ಅದ್ರ ಕುರಿತು ಚಿಂತನೆ ಮಾಡ್ತೇವೆ. ಸೊ ಮೊದಲು ಅದನ್ನ ಪರ್ಸೆಪ್ಷನ್ ನಮ್ಮಲ್ಲಿ ಬರ್ಬೇಕಾಯ್ತು ಅಂತ ತಿಳ್ಕೊಡ್ರಿ, ಅದ ಕೆಲಸವನ್ನ ಈ ಒಂದು ತತ್ವ ಮಾಡ್ತದ ಅಂತಂದಂಗ. ಆಮೇಲೆ ಆಧುನಿಕ ಮನಃಶಾಸ್ತ್ರದ ಮೇಲೆ ಪ್ರಭಾವ. ಇದು ನಿರಂತರ ಇದು ನಂತರದ ಬರುವಂತ ಕಾಗ್ನಿಟಿವ್ ಸೈಕಾಲಜಿ ಅಂತ ಹೇಳಿ ಬರ್ತದ, ಜ್ಞಾನಾತ್ಮಕ ಮನೋವಿಜ್ಞಾನ ಅಂತೇಳಿ. ಆ ಒಂದು ಶಾಖೆಗೆ ಇದು ಪೂರಕವಾಗಿ ಕೆಲಸ ಮಾಡ್ತದ ಅಂತ ತಿಳ್ಕೊಂಡು ಹೇಳಾಗ್ತದ. ಇಷ್ಟು ಇದ್ರದ್ದೇನ್ ಹೇಳ್ರಿ ಒಟ್ಟಾರೆ ಇರುವಂತಹ ಗುಣಗಳು ಅಂದಂಗೆ. ಇನ್ನು ಕೆಲವೊಂದಿಷ್ಟು ದೋಷಗಳಂತೂ ಇದ್ದೇ ಇರ್ತಾವ. ಆರಂಭದಲ್ಲಿ ಏನಾಗಿತ್ತು ಅಂದ್ರೆ ಸಾಕಷ್ಟು ಪ್ರಯೋಗಾತ್ಮಕ ಸಾಕ್ಷ್ಯಗಳ ಕೊರತೆ ಆಗಿತ್ತು. ಯಾಕಂದ್ರೆ ಹೊಸದಾಗಿ ಸ್ಟಾರ್ಟ್ ಆದಾಗ ಕೆಲವೊಂದು ಸಾಕ್ಷ್ಯಗಳ ಕೊರತೆ ಆಗ್ತಾವ. ಆಮೇಲೆ ಫಾಲೋವರ್ಸ್ ಹೆಚ್ಚಾದಂಗೆ ನಂತರ ಉಲ್ಫಿಯಾಂಗ್ ಕೋಲರ್, ಕರ್ಟ್ ಕೊಫ್ಕಾ ಎಲ್ಲ ಬಂದ ಕೂಡಲೇ ಅವರು ಹೊಸ ಹೊಸ ಪ್ರಯೋಗಗಳನ್ನು ಒಳಪಡಿಸಿ ಈ ಒಂದು ಪಂಥವನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡಿದ್ರು. ಓಕೆ, ಎರಡನೇದು ಅಂದ್ರೆ ಇದ್ರ ವ್ಯಾಪ್ತಿಯ ಮಿತಿ. ಇದು ಮುಖ್ಯವಾಗಿ ಗ್ರಹಿಕೆ, ಚಿಂತನೆ ಮತ್ತು ಸಮಸ್ಯೆ ಪರಿಹಾರ, ಈ ಮೂರು ಕಾನ್ಸೆಪ್ಟ್ಗಳಿಗೆ ಮಾತ್ರ ವ್ಯಾಪ್ತಿಯನ್ನ ಸೀಮಿತಗೊಳಿಸಿದ ಅಂತ ತಿಳ್ಕೊಂಡು ಹೇಳ್ತಾರೆ. ಮೂರನೇದು ಅಳೆಯುವಲ್ಲಿ ಕಷ್ಟ. ಅಳೆಯುವಲ್ಲಿ ಈ ಇನ್ಸೈಟ್ ಲರ್ನಿಂಗ್ ಆಗ್ಲಿ, ಅಂದ್ರೆ ಒಳನೋಟ ಕಲಿಕೆ ಆಗ್ಲಿ, ಅಥವಾ ಗ್ರಹಿಕೆಯ ಪ್ರಮಾಣ ಆಗ್ಲಿ, ಚಿಂತನೆಯ ಪ್ರಮಾಣ ಆಗ್ಲಿ, ಅಥವಾ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಂಡಿದ್ದಾಗ್ಲಿ, ಇದು ಎಲ್ಲಾನು ಕೂಡ ಅಳೆಯೋದೇನಿದೆಲ್ಲ ಅದು ಸ್ವಲ್ಪ ಕಷ್ಟದ ಅಂತ ತಿಳ್ಕೊಂಡು ಇವರು ಹೇಳ್ತಾರೆ. ಇನ್ನ ಮುಂದುವರೆದ ಕಲಿಕೆಯ ಪಾತ್ರವನ್ನು ಕಡಿಮೆ ಮಾಡಿದೆ. ಕಲಿಯೋದೇನದಲ್ಲ ಅದನ್ನು ಕಡಿಮೆ ಮಾಡಿದ ಮತ್ತು ಸೃಜನಾತ್ಮಕತೆಗೆ ಹೆಚ್ಚಿನ ಅವಕಾಶವನ್ನ ಇದು ಕೊಟ್ಟದ ಅಂತ ತಿಳ್ಕೊಂಡು ಹೇಳ್ತಾರೆ. ಆಮೇಲೆ ಐದನೇದು ಸಂಪೂರ್ಣ ಮಾನವನ ವರ್ತನೆ ವಿವರಿಸುವಲ್ಲಿ ಇದು ಅಸಾಧ್ಯ ಆಗ್ಯದ. ಇದು ಗ್ರಹಿಕೆಯನ್ನು ಚೆನ್ನಾಗಿ ವಿವರಿಸಿದರೂ ಕೂಡ ಮಾನವನ ವರ್ತನೆಯ ಎಲ್ಲಾ ಅಂಶಗಳನ್ನ ಇದು ವಿವರಿಸಂಗಿಲ್ಲ ಅಂತ ತಿಳ್ಕೊಂಡ ಇತರ ವಿರೋಧಿಗಳು ಹೇಳ್ತಾರೆ. ಇನ್ನು ಕೊನೆಗೆ ಒಂದಂತೂ ತಿಳ್ಕೊಳ್ಬೇಕು ನಾವು, ಗೆಸ್ಟಾಲ್ಟ್ ಸೈಕಾಲಜಿ ಏನದಲ್ಲ ಅದು ಮಾನವರು ಮಾಹಿತಿಯನ್ನ ಸಂಪೂರ್ಣ ರೂಪದಲ್ಲಿ ಹೇಗೆ ಗ್ರಹಿಸ್ತಾರ ಅನ್ನೋದೇನದಲ್ಲ ಅದನ್ನು ವಿವರಿಸುವಂತ ಒಂದು ಪ್ರಮುಖ ಮನಃಶಾಸ್ತ್ರೀಯ ತತ್ವವಾಗ್ಯದ. ಇದು ಗ್ರಹಿಕೆ, ಈಗಾಗಲೇ ಹೇಳಿದಂಗೆ ಮೂರು ಅಂಶಗಳನ್ನ ತಾವು ನೆನಪಿಟ್ಕೊಳ್ಬೇಕು. ಯಾವುದೇ ವಸ್ತುವಿನ ಕುರಿತು ಒಂದನೇದು ಗ್ರಹಿಕೆ, ಎರಡನೇದು ಚಿಂತನೆ ಮತ್ತು ಮೂರನೇದ ಸಮಸ್ಯೆ ಪರಿಹಾರ. ಇವುಗಳನ್ನ ಅರ್ಥ ಮಾಡಿಕೊಳ್ಳಲು ಇದು ಮಹತ್ವವಾದಂತ ಒಂದು ಕೊಡುಗೆಯನ್ನು ಕೊಟ್ಟದ್ದಾಗಿದೆ. ಕೆಲವು ಮಿತಿಗಳು ಇದ್ರೂ ಕೂಡ ಗೆಸ್ಟಾಲ್ಟ್ ಮನಃಶಾಸ್ತ್ರ ಏನದಲ್ಲ ಅದು ಆಧುನಿಕ ಮನಃಶಾಸ್ತ್ರದ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ ಮಾತ್ರ ನಿಜವಾಗ್ಯದ. ಸೊ ಇದಿಷ್ಟು ಇವತ್ತಿನ ಒಂದು ಅವಧಿಯಲ್ಲಿ ನಾವು ಗೆಸ್ಟಾಲ್ಟ್ ಪಂಥದ ಕುರಿತು ನಾವು ತಿಳ್ಕೊಂಡಿದ್ದ ವಿಷಯವಾಯಿತು. ಇದಕ್ಕೆ ಸಂಬಂಧಿಸಿದಂತ ಯಾವುದೇ ನಿಮಗೆ ತಿಳಿಲಾರದ ಅಂಶಗಳಿದ್ರೆ ಅದನ್ನ ಕಮೆಂಟ್ ನಲ್ಲಿ ತಿಳಿಸ್ರಿ, ಅದನ್ನ ಕ್ಲಿಯರ್ ಮಾಡುವಂತ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ. ಮತ್ತು ಈಗಾಗಲೇ ಕ್ವಶನ್ ಸ್ವಲ್ಪ ಬಿಡಿಸ್ರಿ ಅಂತ ಹೇಳಿದ್ರೆ ಜಸ್ಟ್ ಇದೊಂದು ಟಾಪಿಕ್ ಮುಗಿಲೆ, ಆಮೇಲೆ ನಾನು ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಕ್ವಶನ್ಸ್ ಅಂತ ತಮ್ಗೆ ಕೊಡ್ತೇನೆ. ಆಮೇಲೆ ತಾವು ಎಕ್ಸಾಮ್ ಕೂಡ ಒಂದು ಬರೆಯವ್ರಂತೆ, ಆಮೇಲೆ ಮುಂದಿನ ಒಂದು ಟಾಪಿಕ್ ನಾವು ಹೋಗೋಣ. ಓಕೆ, ಸೊ ಇಲ್ಲಿವರೆಗೂ ಈ ಒಂದು ಅಧ್ಯಾಯದ ಕುರಿತು ತಾವು ಗಮನಿಸಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಈ ಒಂದು ಕ್ಲಾಸನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಅವಧಿಯಲ್ಲಿ ನಾವು ಮತ್ತೊಂದು ಪಂಥದ ಕುರಿತು, ಶೈಕ್ಷಣಿಕ ಮನೋವಿಜ್ಞಾನದ ಪಂಥದ ಕುರಿತು ಅಭ್ಯಾಸ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.